ಹಗಲಿರಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ಚಿಂತೆಯ ಮರೆಯುವೆನು. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಎಲ್ಲ ಸರಿ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ರಾಜ ನಿನ್ ಸಮ್ಮುಖದಿ ಹಗಲಿರಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರಳು ಕುಳಿತಿರುವೆ. ಬಲವೇ ನನ್ ಕೋಟೆಯೇ ಬಲವೇ ನನ್ ಕೋಟೆಯೇ ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ತಾನೇ. ಸರಿ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಪರಿಶುದ್ಧಗೊಳಿಸು ಯೆಹೋವನಿಗೆ ಆರಾಧನೆ ನಿಮಗೆ. ಪರಿಶುದ್ಧಗೊಳಿಸು ಯೆಹೋವನಿಗೆ ಆರಾಧನೆ ನಿಮಗೆ. ನಡುಗಿಸುವ ಯೆಹೋವ ಸೇನೆ ಆರಾಧನೆ ನಿಮಗೆ. ನಡುಗಿಸುವ ಯೆಹೋವ ಸೇನೆ ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧನೆ ಎಲ್ಲ ಕೈಗಳ ಮೇಲೆ ತೇಣ ಕೊನೆಯದಾಗಿ ಅಪ್ಪ ಅಪ್ಪ ನಿಮಗೆ ತಾನೇ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ನಿನ್ನ ಚಿಂತೆಯ ಮರೆಯುವೆನು. ಸ್ತುತಿಸಿ ಎಲ್ಲ ಚಿಂತೆಯ
ಸಂಡೇ ಸ್ಕೂಲ್ ಮಕ್ಕಳೆಲ್ಲ ಸಂಡೇ ಸ್ಕೂಲ್ಗೆ ಹೋಗಿ. ಕಾವ್ಯ ಬಂದಿದ್ದಲ್ಲಮ್ಮ. ಗಿದೇನ್ ಸಂಸ್ಥೆಯಲ್ಲಿ ಬೈಬಲ್ ಹಂಚುವಂತಹ ಪ್ರಿಂಟ್ ಕೂಡ ಅಲ್ಲೇ ಮಾಡ್ತಿರಲ್ಲ, ಪ್ರಿಂಟ್ ಮಾಡಿ ಅನೇಕರಿಗೆ ಉಚಿತವಾಗಿ ಬೈಬಲ್ ಕೊಡುವಂತಹ ಸಂಸ್ಥೆ ಆಗಿದೆ ಗಿದೇನ್ ಅಂತೇಳಿ. ಅದರಲ್ಲಿ ಕೆಲಸ ಮಾಡಿ ಮತ್ತು ಸೇವೆ ಮಾಡುವಂತಹ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಬೇಗ ಮಕ್ಕಳು ಬೇಗ ಹೋಗಬೇಕು, ಮಾತಾಡಬಾರ್ದು. ಲಾರ್ಡ್ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಆ ಗಿದೆಯೋನ್ ಸಂಸ್ಥೆಯಲ್ಲಿ ಸೇವೆ ಮಾಡುವಂತಹ ಸೇವಕರು ಬಂದಿದ್ದಾರೆ. ಆಂಟೋನಿ ಡೇವಿಡ್ ಅಂತಲೇ ಅವ್ರು ಸ್ವಾಗತ ಮಾಡೋಣ ಯೇಸು ನಾಮದಲ್ಲಿ. ಈ ಸಮಯವನ್ನು ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ಸೇವೆ ಕುರಿತಾಗಿ ಮತ್ತು ವಾಕ್ಯ ಎರಡನ್ನೂ ಸಹ ಹಂಚಿಕೊಳ್ತಾರೆ. ಅದಕ್ಕಾಗಿ ದೇವರ ಸ್ತೋತ್ರ. ನೀನು ಕುತ್ಕೊಂಡ್ಬಿಡ್ಬೇಕಪ್ಪ ಕ್ಯಾಮರಾಮ್ಯಾನ್, ಸಾಕು ಒಂದು ಸತಿ ಸೆಟ್ ಮಾಡಿದ್ಮೇಲೆ ಕುತ್ಕೊಂಡ್ಬಿಡು. ಉದ್ದ ಇದೆಯಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟಿರುವಂಥ ದೇವರಿಗೂ, ಸಭಾಪಾಲಕರಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನ್ನನ್ನು ಬಿಟ್ಬಿಡಿ, ನಾನು ಸತ್ತು ಹೋಗ್ತೇನೆ. ಇದು ನನ್ನ ಮಾತಲ್ಲ. ಚವಾನ್ ಅನ್ನುವಂಥ ಒಂದು ಯವನಸ್ಥನು ಗಾಂಧಿನಗರ್, ಗುಜರಾತಿನ ಗಾಂಧಿನಗರ್ ಅನ್ನುವಂಥ ಪಟ್ಟಣದಲ್ಲಿ ಅವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವನು ತನ್ನ ಹಾಸ್ಟೆಲ್ ರೂಮಿನಲ್ಲಿ ಅವನು ಆತ್ಮಹತ್ಯೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಇದರ ಹಿನ್ನೆಲೆ ಏನಂತ ಹೇಳಿದ್ರೆ, ಆ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕ್ರಿಸ್ಮಸ್ ಅಂದು ಅವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2,000 ಈ ರೀತಿಯಾದ ಹೊಸ ಒಡಂಬಡಿಕೆಗಳನ್ನು ಅವರಿಗೆ ಹಂಚುವುದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅಲ್ಲಿರುವಂಥ ಗಿಡಿಯನ್ ಸಂಸ್ಥೆಯವರು, ಬ್ರದರ್ಸ್ಗಳು ಮತ್ತು ಸಹೋದರಿಯರು ಅಲ್ಲಿ ಹೋಗಿ ಹಂಚುವುದಕ್ಕೆ ಪ್ರಾರಂಭ ಮಾಡುವಾಗ, ಕ್ಲಾಸಿಗೆ ಹೋಗಿ ಅವರು ಹಂಚುವುದಕ್ಕೆ ಪ್ರಾರಂಭ ಮಾಡುವಾಗ, ಈ ಚವಾನ್ ಅನ್ನುವಂಥ ಯವನಸ್ಥನು ತನ್ನ ಗೆಳೆಯರೊಂದಿಗೆ ಸೇರಿ ಇವರು ಕ್ರಿಸ್ತನ ವಿಚಾರವಾಗಿ ಅವರು ಹಂಚ್ತಾ ಇದ್ದಾರೆ, ಇವರು ಮತಾಂತರ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರೇನು ಮಾಡ್ತಾರೆ, ಯಾವ್ಯಾವ ಕ್ಲಾಸಿನಲ್ಲಿ ಈ ರೀತಿಯಾದ ಪತ್ರಿಕೆಗಳನ್ನು ಹಂಚಿದ್ರೋ ಅದೆಲ್ಲವನ್ನು ತೆಗೆದುಕೊಂಡು ಆ ಕಾಲೇಜಿನ ಗ್ರೌಂಡಿನಲ್ಲಿ 2,000 ಈ ಹೊಸ ಒಡಂಬಡಿಕೆಗಳನ್ನು ಸುಟ್ಟಾಕ್ತಾನೆ. ನಮ್ಮ ಗಿಡಿಯೋನ್ ಸಹೋದರರು ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ತುಂಬ ಬೇಸರಗೊಂಡು ಅವರು ಪ್ರಾರ್ಥನೆ ಮಾಡಿ ಬಂದ್ಬಿಡ್ತಾರೆ. ಆದರೆ ಈ ಚವಾನ್ ಅನ್ನುವಂಥ ಯವನಸ್ಥನು ತಾನೇನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಎಂಬುದಾಗಿ ಅವನು ತುಂಬ ಗರ್ವಪಟ್ಟು, ಒಂದು ದೊಡ್ಡ ಕೆಲಸ ಮಾಡಿದ್ದೀನಿ, ನಾನು ಮತಾಂತರ ಆಗೋದು ನಿಲ್ಲಿಸಿದ್ದೀನಿ ಎಂಬುದಾಗಿ ಅವನು ದೊಡ್ಡ ಮಾತಾಡಿಕೊಂಡು ತನ್ನ ರೂಮಿಗೆ ಹೋಗ್ತಾನೆ. ಅವನು ರೂಮಿಗೆ ಹೋದ ಮೇಲೆ ಸುಮಾರು 3 ದಿವಸಗಳಿಂದ ಅವನಿಗೆ ರಾತ್ರಿ ಹಗಲು ನಿದ್ದೆನೇ ಬರ್ತಾ ಇಲ್ಲ. ಅವನು ಏನು ಪ್ರಯತ್ನ ಮಾಡಿದ್ರು ಅವನಿಗೆ ನಿದ್ದೆನೇ ಬರ್ತಾ ಇಲ್ಲ. ಅದ್ರ ವಿಚಾರವಾಗಿ ಏನೋ ನನಗೊಂದು ದೊಡ್ಡ ರೋಗ ಬಂದಿದೆ, ನಾನು ಸತ್ತೋಗ್ತೇನೆ ಎಂಬುದಾಗಿ ಅವನೇನು ಮಾಡ್ತಾನೆ, ಅವನ ಹಾಸ್ಟೆಲ್ ರೂಮಿನ ಆ ಫ್ಯಾನಿಗೆ ಒಂದು ಹಗ್ಗವನ್ನು ಬಿಗಿದುಕೊಂಡು ನಾನು ಸತ್ತೋಗ್ತೇನೆ, ಉರುಳಾಕೊಳ್ತೇನೆ ಎಂಬುದಾಗಿ ಅವನು ನೇಣಿಗೆ ಶರಣಾಗುವಾಗ ಆತನ ಗೆಳೆಯರು ಆತನನ್ನು ಓಡಿ ಹೋಗಿ ಹಿಡಿದು ಅವನನ್ನು ಏನು ಮಾಡ್ತಾರೆ, ಕೆಳಗಿಳಿಸ್ತಾರೆ. ಅವಾಗ ಹೇಳ್ತಾರೆ, ಏನಾಗಿದೆ ನಿನಗೆ, ಸಾಯ್ಬೇಕನ್ನುವಂಥ ಕಾರಣ ಏನಿದೆ ನಿನಗೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ನನಗೆ 4 ದಿವಸ ಆಯಿತು, ನನಗೆ ನಿದ್ದೆ ಬರ್ತಾ ಇಲ್ಲ, ರಾತ್ರಿ ನಾನು ಗೋಬೆ ಥರ ಕೂತ್ಕೋತಾ ಇದ್ದೀನಿ, ನನ್ನ ಜೀವನ ಸಾಕಾಗ್ಬಿಟ್ಟಿದೆ ಎಂಬುದಾಗಿ, ನನಗೇನೋ ಒಂದು ದೊಡ್ಡ ರೋಗ ಬಂದಿದೆ ಎಂಬುದಾಗಿ ಅವನು ಚಿಂತೆ ಮಾಡಿಕೊಂಡು ಅವನು ಬೇಸರಪಟ್ಟು ತನ್ನ ಗೆಳೆಯರಿಗೆ ಹೇಳ್ತಾನೆ. ಆವಾಗ ಒಂದು ಗೆಳೆಯ ಹೇಳ್ತಾನೆ, ನೋಡಪ್ಪ, ಇಂಥದಕ್ಕೆಲ್ಲ ನೀನೇನು ಮಾಡಬಾರ್ದು, ಒಂದು ನಿರ್ಧಾರ ಮಾಡಬಾರ್ದು, ಒಂದು ಉಪಾಯ ಹೇಳ್ತೇನೆ. ನಮ್ಮ ಹಾಸ್ಟೆಲಿನಿಂದ ಒಂದು 500 ಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲೊಬ್ಬರು ಸ್ವಾಮೀಜಿ ಇದ್ದಾರೆ, ಆ ಸ್ವಾಮೀಜಿ ಹತ್ರ ಹೋಗಿ ನಿನಗೆ ಆಗುತ್ತಿರುವಂಥ ಪರಿಸ್ಥಿತಿಯನ್ನು ಅವರಿಗೆ ಹೇಳು ಅಂತ ಹೇಳಿ
ಅವನೇನು ಮಾಡ್ತಾನೆ, ಆ ದಿನ ಮತ್ತೆ ರಾತ್ರಿ ನಿದ್ದೆ ಬರಲ್ಲ, 6 ದಿವಸ ಕಳೆದೋಗುತ್ತೆ. ಆ ಬೆಳಗ್ಗಿನ ಜಾವದಲ್ಲಿ ಎದ್ದು ಹೋಗಿ ಆ ಸ್ವಾಮೀಜಿ ಹತ್ರ ಹೋಗಿ ಹೇಳ್ತಾನೆ, ನನಗೆ ಈ ಥರ ನಿದ್ದೆ ಬರ್ತಾ ಇಲ್ಲ ಸ್ವಾಮೀಜಿ, ನಾ ಏನು ಮಾಡಬೇಕು ಅಂತ ಹೇಳಿ. ಆ ಸ್ವಾಮೀಜಿ ಅವನಿಗೆ ಒಂದು ಮಾತು ಹೇಳ್ತಾರೆ, ನೀ ಏನು ತಪ್ಪು ಮಾಡಿದೆಯೋ 1 ತಿಂಗಳ ಹಿಂದೆ ಎಲ್ಲವನ್ನು ಒಂದು ಪೇಪರಲ್ಲಿ ಬರೆದುಕೊಂಡು ಬಾ ಅಂತ ಹೇಳಿ. ಅವನು ಮತ್ತೆ ತನ್ನ ರೂಮಿಗೆ ಹಿಂದಿರುಗ್ತಾನೆ, ಎಲ್ಲ ಏನೇನು ಮಾಡಿದಾನೆ ಎಲ್ಲವನ್ನು ಬರ್ಕೊಂಡು ಅವನು ಮತ್ತೆ 7ನೇ ದಿವಸ ಬೆಳಿಗ್ಗೆ ಆ ಸ್ವಾಮೀಜಿಗೆ ಭೇಟಿ ಮಾಡ್ತಾನೆ. ಆ ಸ್ವಾಮೀಜಿಗೆ ಭೇಟಿ ಮಾಡುವಾಗ ಆ ಸ್ವಾಮೀಜಿಯ ಬರೆದಿರುವಂಥ ಪೇಪರ್ನ ಆ ಹಾಳೆಯನ್ನು ನೋಡ್ತಾರೆ. ಅಲ್ಲಿ ಎಲ್ಲ ಅವನು ಮಾಡಿರುವಂಥ ತಪ್ಪುಗಳನ್ನು ಬರೆದಿರ್ತಾನೆ. ಕೊನೆಯಲ್ಲಿ ಒಂದು ಮಾತನ್ನು ಬರೆದಿರ್ತಾನೆ, ಏನಂತ ಹೇಳಿದ್ರೆ, ನಾನು ಒಂದು ಧಾರ್ಮಿಕ ಪುಸ್ತಕವನ್ನು ಸುಟ್ಟು ಹಾಕಿದ್ದೇನೆ ಅಂತ ಹೇಳಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಯಾವ ಪುಸ್ತಕ ನೀನು ಸುಟ್ಟು ಹಾಕಿದೆಯೋ ಅದು ಓದಿದ ಮೇಲೆ ನನ್ನ ಹತ್ರ ಬಾ ಅಂತ ಹೇಳಿ. ಹಾಲೆಲೂಯಾ, ಹಾಲೆಲೂಯಾ. ಅವನು ಮತ್ತೆ ಹಾಸ್ಟೆಲ್ಗೆ ಹಿಂತಿರುಗ್ತಾನೆ. ಎಲ್ಲರ ಹತ್ರ ಈ ನೀಲಿ ಪುಸ್ತಕ ಯಾರ ಹತ್ರ ಆದ್ರೂ ಇದೆಯಾ, ಯಾರ ಹತ್ರ ಇದೆಯಾ ಅಂತ ಎಲ್ಲರಿಗೆ ಕೇಳುವಾಗ ಎಲ್ಲರೂ ಭಯ ಬೀಳ್ತಾರಾಗ್ತಾರೆ. ಯಾಕಂದ್ರೆ ಏನು ಮಾಡಿರ್ತಾನೆ ಅವನು, 2000 ಪತ್ರಿಕೆಗಳನ್ನು ಸುಟ್ಟು ಹಾಕಿರ್ತಾನೆ. ಆದರೆ ಅದೇ ಗೆಳೆಯ ಹೇಳ್ತಾನೆ, ಈ ಪುಸ್ತಕ ನಾನು ನೋಡಿದ್ದೀನಿ, ಒಂದು ವೇಳೆ ನಿನಗೆ ಬೇಕಂತ ಹೇಳಿದ್ರೆ ಅಲ್ಲಿ ಹತ್ತಿರ ಒಂದು ಚರ್ಚ್ ಇದೆ, ಆ ಚರ್ಚಿನ ಎದುರುಗಡೆ ಈ ರೀತಿಯಾದ ನೀಲಿ ಪುಸ್ತಕಗಳನ್ನು ಇಟ್ಟಿರ್ತಾರೆ, ನೀನು ಹೋಗಿ ತಗೋ ಅಂತ ಹೇಳಿ. 7 ದಿನ ಕಳೆದೋಗ್ತೈತೆ. 8ನೇ ದಿನ ಬೆಳಿಗ್ಗೆ, ಆ ದಿವಸ ಶುಕ್ರವಾರ, ಏನು ಮಾಡ್ತಾರೆ, ಅನೇಕ ಜನ ಅಲ್ಲಿಗೆ ಚರ್ಚಿಗೆ ಹೋಗುತ್ತಿರುವುದನ್ನು ನೋಡ್ತಾನೆ. ಆ ದಾರಿಯಲ್ಲಿ ಹೋಗುವಾಗ ಸಭೆಯಲ್ಲಿ ಈ ರೀತಿಯಾದ ನೀಲಿ ಪುಸ್ತಕವನ್ನು ತೆಗೆದುಕೊಂಡು ಅವನು ಓಡ್ ಬಂದ್ಬಿಡ್ತಾನೆ. ಓಡು ಬಂದು ಅವನು ಹಾಸ್ಟೆಲಲ್ಲಿ ಏನಿದೆ ಎಂಬುದಾಗಿ ಅವನು ಓದೋದಕ್ಕೆ ಪ್ರಯತ್ನ ಮಾಡುವಾಗ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1, 2, 3, 4 ವಾಕ್ಯ ಓದಿದ ತಕ್ಷಣ ಅವನಿಗೆ ಗಾಢವಾದ ನಿದ್ರೆ. 3 ದಿನ ಅವನು ನಿದ್ದೆ ಮಾಡ್ತಾನೆ. ಹಾಲೆಲೂಯಾ. 3 ದಿನ ಅವನು ನಿದ್ದೆ ಮಾಡ್ತಾನೆ. 3 ದಿನ ಎದ್ದಾದ ಮೇಲೆ ಅವನಿಗೆ ಆಶ್ಚರ್ಯ, ಇದೇನು ಮಂತ್ರದ ಪುಸ್ತಕವೋ ಏನು, ನನಗೆ ಹೆಂಗೆ ನಿದ್ದೆ ಬಂತು ಅನ್ನುವಾಗ ಆಶ್ಚರ್ಯಗೊಳ್ಳುವಾಗ ಅವನು ಮತ್ತೆ ಅದೇ ಚರ್ಚಿಗೆ ಹೋಗಿ ಅವನು ಪಾಲಕರಿಗೆ ಹೋಗಿ ಭೇಟಿ ಮಾಡ್ತಾನೆ. ಅಲ್ಲಿ ಹೇಳ್ತಾನೆ, ಇದು ದೊಡ್ಡ ಒಂದು ಸಾಕ್ಷಿ ಇದೆ, ಚಿಕ್ಕದಾಗಿ ಹೇಳ್ತಾನೆ. ಅಲ್ಲಿ ಸಭಾಪಾಲಕರು ಅವನಿಗೆ ಸುವಾರ್ತೆ ಹೇಳ್ತಾರೆ, ಅವನು ರಕ್ಷಣೆ ಹೊಂತಾನೆ. ಅವನ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅದೇ ಗಾಂಧಿನಗರಿನಲ್ಲಿ ಅವನು ಈಗ 100ಕ್ಕಿಂತ ಹೆಚ್ಚಾಗಿ ಮನೆಯ ಸಭೆಗಳನ್ನು ನಡೆಸ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ಚಿಕ್ಕ ಪುಸ್ತಕ, ನಮಗೆ ಗೊತ್ತಿಲ್ಲ ಅದು ಹೇಗೆ ಕಾರ್ಯ ಮಾಡ್ತದೆ ಅಂತ. ಹಾಲೆಲೂಯಾ. ಹಾಗಿದ್ರೆ ಈ ಗಿಡಿಯನ್ಸ್ ಅನ್ನೋರು ಯಾರು? ಈ ಸಂಸ್ಥೆಯವ್ರು ಏನು ಮಾಡ್ತಾರೆ? ಸ್ತ್ರೀ ಪುರುಷರು, ಮಕ್ಕಳು, ಗಂಡಸರು, ಹೆಂಗಸರು, ಯವನಸ್ಥರು, ಪ್ರತಿಯೊಬ್ಬರಿಗೆ ಅವರಿಗೆ ಕೈಯಲ್ಲಿ ಈ ರೀತಿಯಾದ ಹೊಸ ಒಡಂಬಡಿಕೆಗಳು ತಲುಪಬೇಕು, ಅವರು ಸ್ವಾರ್ಥ ಕೇಳಬೇಕು ಎಂಬುದಾಗಿ ಈ ಗಿಡಿಯೋನ್ ಸೇವಿನ ಆಶೆಯಾಗಿದೆ. ಈ ಗಿಡಿಯೋನ್ಸ್ ಅವ್ರು ಏನು ಮಾಡ್ತಾರೆ? ಅವರು ವೃತ್ತಿಪರರು, ವ್ಯಾಪಾರಸ್ಥರು. ಅವರು ಇರುವಂಥ ಸಮಯದಲ್ಲಿ ಅವರೇನು ಮಾಡ್ತಾರೆ ಅಂದರೆ ಈ ರೀತಿಯಾದ ಪುಸ್ತಕಗಳನ್ನು ಹಂಚುತ್ತಾರೆ. ಈ ಪುಸ್ತಕ ಭಾರತ ದೇಶದಲ್ಲಿ 27 ಭಾಷೆಗಳಲ್ಲಿದ್ದಾವೆ. ಮತ್ತು ನಮ್ಮ ಜಗತ್ತಿನಾದ್ಯಂತ 120 ಭಾಷೆಗಳಲ್ಲಿ ಮುದ್ರಣ ಆಗಿ ಹಂಚಲ್ಪಡ್ತಾ ಇದೆ. ಹಾಲೆಲೂಯಾ. ಕಳೆದ ವರ್ಷ ಈ ಒಂದು ಪುಸ್ತಕ ನಮ್ಮ ಭಾರತ ದೇಶದಲ್ಲಿ 1,67,00,000 ನಾವು ಹಂಚಿದ್ದೇವೆ. ಹಾಲೆಲೂಯಾ. ಮತ್ತು ಜಗತ್ತಿನಾದ್ಯಂತ ನಾವು 9,60,00,000 ಹಂಚಿದ್ದೇವೆ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ? 140 ಕೋಟಿ ಇದೆ. ಅದರಲ್ಲಿ ನಾವು ಮಾಡಿರುವುದು 1% ಹಂಚುವಿಕೆ. ಪ್ರಿಯರೇ, ಈ ಒಂದೇ ಒಂದು ಪುಸ್ತಕ ಯಾರು ಇದನ್ನು ಓದ್ತಾರೋ ಅದರೊಂದಿಗೆ, ಆ ಓದುಗಾರನೊಂದಿಗೆ ಪವಿತ್ರಾತ್ಮನು ಮಾತನಾಡ್ತಾನೆ. ಹಾಲೆಲೂಯಾ. ಪವಿತ್ರಾತ್ಮನು ಮಾತನಾಡ್ತಾನೆ. ಹಾಗಾಗಿ ಇವತ್ತಿನ ದಿನ ನಾನು ನಿಮ್ಮ ಹತ್ರ 3 ವಿಷಯಗಳನ್ನು ಬೇಡ್ತೇನೆ. ಮೊದಲನೇದಾಗಿ, ಈ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವು ಅನೇಕ ಕಡೆಗೆ ವಾಕ್ಯಗಳನ್ನು ಹಂಚುವುದಕ್ಕೆ ಹೋಗ್ತೇವೆ. ಅನೇಕ ಕಡೆಗೆ ನಮಗೆ ವಿರೋಧ ಇದೆ. ಯಾರು ಖುಷಿಯಾಗಿ ಯಾರು ತೋಳ್ತಾರ? ಇಲ್ಲ. ಅನೇಕ ಕಡೆಗೆ ವಿರೋಧ ಇದೆ. ಇದನ್ನು ಹಂಚುವಂಥ ಪ್ರತಿಯೊಬ್ಬರಿಗೋಸ್ಕರ ನಿಮ್ಮ ಸಭೆಯ ಪ್ರಾರ್ಥನೆಗಳಲ್ಲಿ ನೆಟ್ ಮಾಡ್ಕೊಳ್ಬೇಕು. ಈ ಸೇವೆಗೋಸ್ಕರ ನೆಟ್ ಮಾಡ್ಕೊಳ್ಳಿ. ಎರಡನೇದಾಗಿ, ಇದರಲ್ಲಿ ಭಾಗವಹಿಸುವಿಕೆ. ಈ ಸೇವೆ ನಿಮಗೂ ಒಂದು ವೇಳೆ ದೇವರು ಭಾರ ಕೊಟ್ಟಿದ್ದಾನೆ, ಹೌದು ನಮ್ಮ ಸಭೆಯ ಮೂಲಕ ನಾನು ಹಂಚಲ್ಪಡಬೇಕು ಅನ್ನುವಂಥ ಇದ್ದರೆ ಈ ಒಂದು ಸೇವೆಯಲ್ಲಿ ನೀವು ಭಾಗಿಯಾಗ್ಬೋದು. ಇದರ ಸದಸ್ಯತ್ವವನ್ನು ತೆಗೆದುಕೊಳ್ಳಬಹುದು. ವರ್ಷಕ್ಕೆ 1 ಸಾರಿ ಪುರುಷರಿಗೆ 1,500 ರೂಪಾಯಿ ಮೆಂಬರ್ಶಿಪ್ ಫೀಸು,
ಕುಟುಂಬವಾಗಿ 2100 ರೂಪಾಯಿ ಅವರು ಮೆಂಬರ್ಶಿಪ್ ಫೀಸ್ ತಗೊಳ್ಳುವಾಗ ಅವರು ಈ ಬೈಬಲನ್ನು ಉಚಿತವಾಗಿ ಅವರು ಸಭೆಯ ಮೂಲಕ ಹಂಚುವುದಕ್ಕೆ ಅವರಿಗೆ ಸಹಾಯ ಆಗ್ತದೆ. ಮತ್ತು ಮೂರನೇದಾಗಿ ಈ ಬೈಬಲ್ ಪ್ರಿಂಟಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಿ. ಈ ಬೈಬಲ್ ಪ್ರಿಂಟಿಂಗ್ ನಾವು ಹಂಚುವುದಕ್ಕೆ ಬಹಳ ಸಹಾಯಗಳುಂಟು, ಆದರೆ ಇದನ್ನು ಮುದ್ರಣ ಮಾಡುವುದಕ್ಕೋಸ್ಕರನೂ ನೀವು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಇದು ಒಂದು ಬೈಬಲ್ ಪ್ರಿಂಟ್ ಮಾಡುವುದಕ್ಕೆ 50 ರೂಪಾಯಿ. ಆದರೆ ನಾವು 1,000 ಅಲ್ಲ, 2,000 ಅಲ್ಲ, ಎಲ್ಲಿ ಅವಕಾಶಗಳು ಸಿಗ್ತದೋ ನಾವು ಉಚಿತವಾಗಿ ಹಂಚ್ತೇವೆ. ಅದು ನಮ್ಮ ಸೇವೆಯಾಗಿದೆ. ಈ ಸೇವೆಗೋಸ್ಕರ ನಿಮ್ಮ ಪ್ರಾರ್ಥನೆ, ದಿನನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಈ ಸೇವೆಗೋಸ್ಕರ ಪ್ರೋತ್ಸಾಹ ಮಾಡಿ. ಒಂದು ವೇಳೆ ಯಾರಾದರೂ ನಾನು ಸದಸ್ಯನಾಗ್ತೇನೆ, ಸಭೆಯ ಮೂಲಕ ನನಗೂ ಅವಕಾಶ ಸಿಗುವಾಗ ನಾ ಹಂಚುತ್ತೇನೆ ಎಂಬುದಾಗಿ ಯಾರಾದರೂ ಇದ್ದರೆ, ಸಭೆಯ ಮುಗಿದ ಮೇಲೆ ನಾನು ಸಭಾಪಾಲಕರೊಟ್ಟಿಗೆ ಇರ್ತೇನೆ, ನೀವು ಬಂದು ಭೇಟಿ ಮಾಡಿ ಈ ಸೇವೆಗೆ ಪ್ರೋತ್ಸಾಹ ಮಾಡ್ಬೋದು. ಸೊ ಈ ಒಂದು ಸೇವೆಯ ವಿಷಯವಾಗಿ ತಿಳಿಸೋದಕ್ಕೆ ಅವಕಾಶ ಮಾಡೋದಕ್ಕಾಗಿ ಸ್ತೋತ್ರ. ನಾವು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ನಮ್ಮ ತಂದೆ ದೇವರೇ, ಈ ದಿನವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈ ದಿನ ದೇವರಚ್ಚ ನಮ್ಮೊಟ್ಟಿಗೆ ನೀನು ಮಾತನಾಡು ದೇವರೇ. ನಮ್ಮ ಹೃದಯಗಳನ್ನು ಸಿದ್ಧ ಮಾಡು ಸ್ವಾಮಿ, ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ. ದೇವರಚ್ಚ ನಮ್ಮ ಕಿವಿಗಳಲ್ಲಿ ದೇವರಚ್ಚ ನಿನ್ನ ವಾಕ್ಯ ಹೋಗುವ ಹಾಗೆ ದೇವರಚ್ಚ, ಹೌದು ಸ್ವಾಮಿ, ಅದು ಕಾರ್ಯ ಮಾಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ ದೇವರೇ, ಆಮೇನ್. ಇವತ್ತು ನಾನು ಬಂದ ತಕ್ಷಣ ಸಭಾಪಾಲಕರು ನನಗೆ ಸಭೆ ಹತ್ರ ಕರ್ಕೊಂಡು ಹೋದರು. ಸಭೆ ಹತ್ರ ಕರ್ಕೊಂಡು ಹೋದ ಮೇಲೆ ನಾನು ಸಭೆಗೋಸ್ಕರ ಪ್ರಾರ್ಥನೆ ಮಾಡಿದೆ. ಆವಾಗ ಒಂದು ಯೋಚನೆ ಬಂತು, ಸಭೆ ಕಟ್ಟುವಂಥದ್ದು ಭಾಳ ಒಂದು ಪ್ರಾಮುಖ್ಯವಾದ ಕೆಲಸ. ಸೊ ಅದು ಒಂದು ವ್ಯಕ್ತಿಯಿಂದ ಆಗುವಂಥ ಕಾರ್ಯವಲ್ಲ, ಅದು ಎಲ್ಲರೂ ಸೇರಿ ಮಾಡುವಂಥ ಕಾರ್ಯವಾಗಿದೆ. ಕಾರೆನ್ ರಾಲ್ನೆಸ್ ಅಂತ ಹೇಳಿ 80 ವರ್ಷದ ಒಂದು ಐರ್ಲ್ಯಾಂಡಿನಿಂದ ಒಂದು ಅಜ್ಜ, ಅವನು ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆಗೆ ಅವನು ಸುತ್ತಾಡಿ ನೋಡೋದಕ್ಕೋಸ್ಕರ ಬರ್ತಾನೆ. ಅವನು ಸುತ್ತಾಡಿ ನೋಡುವಾಗ ರಾಜಸ್ಥಾನ್ ಅನ್ನುವಂಥ ಒಂದು ರಾಜ್ಯ ಇದೆ. ಎಲ್ಲರಿಗೂ ಗೊತ್ತಾ ರಾಜಸ್ಥಾನ್? ರಾಜಸ್ಥಾನಲ್ಲಿ ನೀರು ಎಲ್ಲಿ ಬೇಕಾದ್ರಲ್ಲಿ ಸಿಗುತ್ತಲ್ಲ? ಇಲ್ಲ. ಅಲ್ಲಿ ಅವರು ನೀರನ್ನು ಸೇದಬೇಕಂತ ಹೇಳಿದ್ರೆ ಸುಮಾರು 6-7 ಕಿಲೋಮೀಟರ್ ದಾಟಿ ಅವ್ರೇನು ಮಾಡಬೇಕು, ನೀರನ್ನು ನಡೆದುಕೊಂಡು ಒಂದು ಬಿಂದಿಗೆ ನೀರನ್ನು ತರುವುದಕ್ಕೆ ಅವರಷ್ಟು ಪ್ರಯಾಸ ಪಡ್ತಾರೆ. ಈ ಕ್ಯಾರೆನ್ ರಾಲ್ನೆಸ್ನೆಲ್ ಅನ್ನುವಂಥ ಈ 80 ವರ್ಷದ ಈ ಒಂದು ಮುದುಕನು ಅಲ್ಲಿ ಅವನು ಆ ರಾಜಸ್ಥಾನನ್ನು ನೋಡೋದಕ್ಕೆ ಬಂದಾಗ ಈ ಒಂದು ಪರಿಸ್ಥಿತಿಯನ್ನು ಆತನು ನೋಡ್ತಾನೆ. ಏನು ಮಾಡಬಹುದು ಈ ಊರಿಗೆ ಅನ್ನುವಾಗ ಅಲ್ಲಿ ಮರಳು ಜಾಸ್ತಿ ಅಲ್ವಾ? ರಾಜಸ್ಥಾನಲ್ಲಿ ಮರಳು ಜಾಸ್ತಿ. ಸುಮಾರು ಬಾವಿಗಳು ಮರಳಿನ ಮೂಲಕ ಏನಾಗಿದ್ದಾವೆ, ಎಲ್ಲ ಮುಚ್ಚಿ ಹೋಗಿದ್ದಾವೆ. ಅದಕ್ಕೆ ಅವನು ಯೋಚನೆ ಮಾಡ್ತಾನೆ, ಒಂದು ವೇಳೆ ನಾವು ಈ ಬಾವಿಯನ್ನು ನಾವು ಸರಿಯಾಗಿ ತೆಗೆದು ಮೇಂಟೈನ್ ಮಾಡಿದ್ರೆ ಈ ಜನ ಅಷ್ಟು ದೂರ ಹೋಗಿ ನೀರನ್ನು ತೆಗೆದುಕೊಳ್ಳೋದು ಬೇಡ, ಇಲ್ಲೇ ಮಾಡ್ಬೋದು ಅಂತ ಹೇಳಿ ಅವನು ಬೇರೆ ದೇಶನವನಾಗಿದ್ದರೂ ಕೂಡ ಅವನೇನು ಮಾಡ್ತಾನೆ, ಭಾರತ ದೇಶದಲ್ಲಿ ರಾಜಸ್ಥಾನಿನಲ್ಲಿ ಬಂದು ಆ ಬಾವಿಯಲ್ಲಿರುವಂಥ ಮಣ್ಣನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಮಣ್ಣನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡುವಾಗ ಅನೇಕ ಜನ ಅವನನ್ನು ಏನು ಹೇಳ್ತಾರೆ ಅಂದರೆ ಪಾಗಲ್ ಬುಡ್ಡ ಅಂತ ಹೇಳ್ತಾರೆ. ಅವನನ್ನು ಹೆಸರು ಮಾಡಿಬಿಡ್ತಾರೆ, ಏನು ಹುಚ್ಚ ಮುದುಕ ಅಂತ ಹೇಳಿ. ಅನೇಕ ಜನರು ಅವನನ್ನು ಏನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ನೀವು ಹುಚ್ಚಾಗಿದ್ದು ಇದರಲ್ಲಿ ಏನಾಗಲ್ಲ ಅಂತ ಹೇಳಿ. ಆದರೆ ಈ ವ್ಯಕ್ತಿಯ ಸತತ ಪ್ರಯತ್ನ, ಎಷ್ಟು ವಯಸ್ಸಿತ್ತು ಅವನಿಗೆ? 80 ವರ್ಷ. ಈ ವ್ಯಕ್ತಿಯ ಸತತ ಪ್ರಯತ್ನದಿಂದ ಅವನು ಒಂದಲ್ಲ ಕೆಲವೇ ವರ್ಷಗಳಲ್ಲಿ ಅವನು 10 ಬಾವಿಗಳನ್ನು ಅಲ್ಲಿ ಜನರು ಅವನಿಗೆ ಆಮೇಲೆ ಅವನು ಮಾಡ್ತಾ ಕೆಲಸವನ್ನು ನೋಡಿ 10 ಬಾವಿಗಳನ್ನು ಅವನು ತೆಗೆದು ಅದರಲ್ಲಿ ನೀರು ಬರುವ ಹಾಗೆ ದೇವರು ಅವನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಪ್ರಿಯರೇ, ಇವತ್ತಿನ ದಿನ ಈ ಪಟ್ಟಣದಲ್ಲಿ ನಾವು ಬಂದು ಆರಾಧನೆ ಮಾಡ್ತಾ ಇದ್ದೇವೆ, ನಾವು ಸಭೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ದರ್ಶನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವ್ಯಕ್ತಿಯ ದರ್ಶನ. ದೇವರು ಪಾಸ್ಟರ್ ಸತೀಶನ ಇಲ್ಲಿ ಆರಿಸ್ಕೊಂಡಿದ್ರು, ಅದಕ್ಕಾಗಿ ನಾವು ಇಲ್ಲೆಲ್ಲರೂ ಆರಿಸಿದ್ದೇವೆ, ಇಲ್ಲಿ ಬಂದು ಆರಾಧಿಸ್ತಿದ್ದೇವೆ. ಹಲ್ಲೆಲೂಯಾ,
ಹಾಲೆಲೂಯ. ಪ್ರತಿಯೊಂದು ಕಾರ್ಯಕ್ಕೂ ನಾವು ಪ್ರಾರಂಭ ಮಾಡಬೇಕಾದ್ರೆ ಒಂದು ವ್ಯಕ್ತಿಯ ದರ್ಶನ ಬೇಕಾಗಿದೆ. ಒಂದು ವ್ಯಕ್ತಿಯ ದರ್ಶನ ಬೇಕಾಗಿದೆ. ನೋಡಿ, ನಾವು ನಮ್ಮ ತಂದೆಯಾದ ದೇವರನ್ನು ಕೂಡ ನೋಡ್ತೇವೆ. ನಾವು ತ್ರೇಕ ದೇವರನ್ನು ಆರಾಧಿಸ್ತೇವಲ್ವಾ? ಯಾರು? ತಂದೆಯಾದ ದೇವರು, ಮಗನು ಯೇಸು ಕ್ರಿಸ್ತನು ಮತ್ತು ಪರಿಶುದ್ಧಾತ್ಮನು. ಯಾರಾದರೂ ಬೇರೆ ಬೇರೆ ಇದ್ದಾರಾ? ಇಲ್ಲ. ಅವರು ಒಂದು ಒಗ್ಗಟ್ಟಾಗಿ ಅವರು ಇಲ್ಲಿ ನಮ್ಮ ಜೊತೆಗೆ ನಮ್ಮ ಭೂಲೋಕದಲ್ಲಿ ಕೆಲಸ ಮಾಡುವಂಥದ್ದು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಲೋಕದ ಕಡೆ ಹೋಗಿ ಸುವಾರ್ತೆ ಸಾರಿರಿ, ತಂದೆ, ಮಗ ಮತ್ತು ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಸಾಕು, ದೀಕ್ಷಾ ಸ್ನಾನ. ಯಾಕೆಂತ ಹೇಳಿದ್ರೆ ದರ್ಶನ ಒಂದು ವ್ಯಕ್ತಿಗೆ ಆದರೂ ಕೂಡ, ದರ್ಶನ ಒಂದು ವ್ಯಕ್ತಿಗೆ ಆದರೂ ಕೂಡ ಅದು ದೊಡ್ಡದಾಗಿ ಕಾಣ್ಬೋದು. ಒಂದು ವ್ಯಕ್ತಿಗೆ ದರ್ಶನ ಬಂದ್ರೆ ಅದು ದೊಡ್ಡದಾಗಿ ಕಾಣ್ಬೋದು. ಇದು ಮಾಡೋದಕ್ಕೆ ಅಸಾಧ್ಯ, ಇದು ಆಗೋದಿಲ್ಲ ಎಂಬುದಾಗಿದ್ರು, ಆದರೆ ಅದಕ್ಕೆಲ್ಲರೂ ಸೇರಿ, ಜನರು ಸೇರಿ ನಾವು ನಿಲ್ಲುವಾಗ, ನಾವು ಮಾಡುವಾಗ ಆ ದರ್ಶನ ದೇವರು ಚಿಕ್ಕದು ಮಾಡ್ತಾನೆ. ಹಾಲೆಲೂಯ. ಇವತ್ತು ಸಭೆ ಕಟ್ಟುವಂತ ದರ್ಶನ ಸಭಾಪಾಲಕರಿಗೆ ದಯಪಾಲಿಸಿದ್ರು. ಸಭಾಪಾಲಕರು ನೋಡುವಾಗ ಆ ದರ್ಶನ ಏನಿದೆ ದೊಡ್ಡದಾಗಿದೆ. ಎಷ್ಟು ಜನ ನಂಬ್ತೀರಿ? ಹಾಲೆಲೂಯ. ದೊಡ್ಡದಾಗಿದೆ. ಆದರೆ ನಾವು ಎಲ್ಲರೂ ಸೇರಿ ನಿಲ್ಲುವಾಗ, ಸಭಾಪಾಲಕರೊಟ್ಟಿಗೆ ನಾವೆಲ್ಲರೂ ಸೇರಿ ನಿಲ್ಲುವಾಗ ಆ ದರ್ಶನ ಎಷ್ಟಾಗುತ್ತೆ? ಚಿಕ್ಕದಾಗುತ್ತೆ. ಯಾಕೆಂದ್ರೆ ಆ ಭಾರ ನಮ್ಮೆಲ್ಲರಿಗೂ ದೇವರು ಕೊಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ನಾವು ಟೀಮ್ ಆಗಿ ಕೆಲಸ ಮಾಡುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಎಂಥ ದೊಡ್ಡ ದರ್ಶನ ಇದ್ರು ದೇವರು ನಮ್ಮನ್ನು ಎಲ್ಲರನ್ನೂ ಆ ದರ್ಶನದಲ್ಲಿ ಭಾಗವಹಿಸಿ ಪಾಲ್ಗೊಂಡು ಆ ದರ್ಶನವನ್ನು ಸಫಲಪಡಿಸುವುದಕ್ಕೆ ಉಪಯೋಗಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ಇದಕ್ಕೆ ಉದಾಹರಣೆ ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ. ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದಾಗ ಆತನು ಸುವಾರ್ತೆ ಸೇವೆ ಆತನು ಒಬ್ಬನೇ ಸಾರ್ಬೋದಿತ್ತೋ ಇಲ್ವೋ? ಹಾಲೆಲೂಯ. ಸಾರ್ಬೋದಿತ್ತೋ ಇಲ್ವೋ? ಒಬ್ಬನೇ ಮಾಡ್ಬೋದಿತ್ತು. ಆದರೆ ಯಾಕೆ ಆತನು ಟೀಮನ್ನು ಆರಿಸ್ಕೊಂಡ? ಯಾಕೆಂತ ಹೇಳಿದ್ರೆ ಆತನು ಎಲ್ಲ ಕುಲ, ಜನ, ಜಾತಿ, ಭಾಷೆ, ಅವರ ಯಾವ ಯಾವ ಹುದ್ದೆ ಏನಿದ್ರು ಕೂಡ ಆ ಜನರನ್ನು ಆರಿಸ್ಕೊಂಡ. ಆ ಜನರನ್ನು, ಆತನ ಗುಂಪನ್ನು, ಆತನ ಟೀಮನ್ನು ಮೊದಲು ಎಷ್ಟು ಜನ ಇದ್ರು ಯೇಸು ಸ್ವಾಮಿ ಜೊತೆಗೆ? 12 ಜನ. 12 ಆದ್ಮೇಲೆ 72 ಜನ. ಹಾಗೆ ಆತನ ಟೀಮು ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. ಎಲ್ಲರ ಮಧ್ಯದಲ್ಲಿ ಆತನ ಸೇವೆಯ ಕಾರ್ಯಗಳು ದೇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದನು. ಪ್ರಿಯರೇ, ನಮಗೆ ಇನ್ನೊಂದು ಉದಾಹರಣೆ ಇದೆ. ಯಾರಂತ ಹೇಳಿದ್ರೆ ಅಪೊಸ್ತಲನಾದ ಪೌಲನು ಕೂಡ, ಆತನು ಈ ಲೋಕದಲ್ಲಿರುವಾಗ ಆತನು ಕೆಲಸ ಮಾಡಿಕೊಂಡು ಆತನು ಸುವಾರ್ತೆ ಸೇವೆ ಒಬ್ಬನೇ ಹೋಗ್ತಾ ಇರಲಿಲ್ಲ. ಅನೇಕರು ಶಿಷ್ಯರಿದ್ದರು ಅವನ ಜೊತೆಗೆ. ನೋಡ್ರಿ, ಆತನ ಕೆಲಸದಲ್ಲಿ ಅಕ್ವಿಲಳು, ಪ್ರಿಸ್ಕಿಲಳಿದ್ದಳು, ಓನಿಸ್ಮಸ್ ಇದ್ದನು. ಪ್ರತಿಯೊಬ್ಬರು ಅವರು ಟೀಮಿಂದ ಸೇರಿ ಅವರು ಸುವಾರ್ತೆಯ ಕಾರ್ಯಗಳನ್ನು ಬಲವಾಗಿ ಮಾಡುವಂಥದ್ದು ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ದಿನ ನಾವು ಎಷ್ಟೋ ಜನ ನಾವು ಒಂದು ಕುಟುಂಬವಾಗಿ ನಾವು ಸಭೆಯಲ್ಲಿರುವಾಗ ನಾವು ಸೇವೆಗೆ ಸಿದ್ಧರಾಗಲ್ಲ. ಅವ್ರ ಜೊತೆಗೆ ನಂಗೆ ಮಾಡೋಕ್ಕಾಗಲ್ರಿ, ಇವ್ರ ಜೊತೆಗೆ ನಾನು ಮಾಡೋಕ್ಕಾಗಲ್ಲ, ಅವ್ರು ಹಾಗೆ ಮಾತಾಡ್ತಾರೆ, ಅವ್ರು ಹೀಗೆ ಮಾತಾಡ್ತಾರೆ ಅಂತ ಹೇಳಿ ಅನೇಕ ಸಾರಿ ನಾವೇನು ಮಾಡಿಬಿಡ್ತೇವೆ? ನಿರಾಸಕ್ತಿ ಹೊಂದಿಕೊಳ್ಳುತ್ತೇವೆ, ಅಥವಾ ಆಸಕ್ತಿನೇ ಬರಲ್ಲ. ಅವ್ರಿದ್ರೆ ನಾವು ಮಾಡೋಕ್ಕಾಗಲ್ಲ. ಪ್ರಿಯರೇ, ನಮಗೆ ದೇವರು ಕೊಡ್ದಿರುವಂಥ ಈ ಒಂದು ಸಭೆಯಾಗಿ, ಕುಟುಂಬವಾಗಿ ನಾವಿಲ್ಲಿದ್ದೇವೆ. ನಾವು ಸಭೆ ಅಂತಂದರೆ ಒಂದು ಕುಟುಂಬ. ನಾವು ಕುಟುಂಬದಲ್ಲಿ ಕಷ್ಟ, ದುಃಖ, ಸಂತೋಷ ಏನು ಬಂದರೂ ಕೂಡ ನಾವೆಲ್ಲರಿಗೆ ಅದು ಪ್ರಭಾವ ಬೀರ್ತದೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಅದಕ್ಕಾಗಿ ನಮಗೆ ನಮ್ಮ ಸಭೆಯ ಕುಟುಂಬವಾಗಿ ನಾವು ಮಾಡಬೇಕು, ನಾವು ಗುಂಪಾಗಿ ಮಾಡಬೇಕು, ನಾವು ಟೀಮ್ ಆಗಿ ಕೆಲಸ ಮಾಡಬೇಕು. ನಮ್ಮ ಊರು ನಾರ್ತ್ ಕರ್ನಾಟಕದಲ್ಲಿ ಬಾದಾಮಿ ಅನ್ನುವಂಥ ಊರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆಯಾ ಬಾದಾಮಿ, ಪಟ್ಟದಕಲ್ಲು ಅಂತ ಯಾರಾದರೂ ಅಲ್ಲಿ ಟೂರ್ ಹೋಗಿದ್ರೆ ನೀವು ನೋಡ್ಬೋದು. ಬಾದಾಮಿಯಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಸ್ಪರ್ಧೆ ನಡೀತೈತೆ. ಆ ಸ್ಪರ್ಧೆ ಏನಂತ ಹೇಳಿದ್ರೆ, ಈ ಎತ್ತುಗಳು ಎಷ್ಟು ಹೊರೆ ಎತ್ತುತ್ತವೆ ಅನ್ನುವಂಥದ್ದು ಒಂದು ಸ್ಪರ್ಧೆ.
ಆ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ನಮ್ಮ ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಅನೇಕ ಬಲಿಷ್ಠವಾದಂಥ ಎತ್ತುಗಳು ಅಲ್ಲಿ ಬರ್ತವೆ. ಕಳೆದ ವರ್ಷ ಪಂದ್ಯದಲ್ಲಿ ಒಂದು ಈ ಪಂದ್ಯ ಯಾವ ಎತ್ತು ಗೆಲ್ಲುತ್ತೆ ಎಂಬುದಾಗಿ ವೆಯ್ಟ್ ಅಥವಾ ವಜ್ಜಿ ಎಷ್ಟು ವಜ್ಜಿ ತಾಳ್ಕೊಳ್ತವೆ ಅನ್ನುವಂಥ ಆ ಪಂದ್ಯದಲ್ಲಿ 2 ಎತ್ತುಗಳು ಫೈನಲಲ್ಲಿ ಬಂತು. ಒಂದು ಎತ್ತಿಗೆ 2 ಕ್ವಿಂಟಲಷ್ಟು ಮೂಟೆ ಹಾಕ್ತಾರೆ. ಅದು 1 ಕಿಲೋಮೀಟರ್ವರೆಗೂ ನಡಿಬೇಕು, ಅಂದರೆ ಆ ಎತ್ತು ಗೆದ್ದ ಹಾಗೆ. ಒಂದು ಎತ್ತಿಗೆ 2 ಕ್ವಿಂಟಲು ಆ ಹೊರೆಯನ್ನು ಹಾಕಿದಾಗ ಆ ಎತ್ತು ಒಂದು 200 ಮೀಟರ್ನಲ್ಲೇ ಕುಸಿದು ಬಿತ್ತು. ಆದರೆ ಇನ್ನೊಂದು ಎತ್ತಿಗೆ ಅವರು 2 ಕ್ವಿಂಟಲಷ್ಟು ಹೊರೆ ಹಾಕಿದಾಗ ಅದು 1 ಕಿಲೋಮೀಟರ್ ದಾಟಿ ಅದು ಎತ್ತು ಆ ದಿವಸ ಗೆತ್ತು. ಆದರೆ ಅಲ್ಲಿ ಜನ ಒಂದು ಯೋಚನೆ ಮಾಡಿದ್ರು, ಸರಿ ಈ ಒಂದು ಎತ್ತು ಗೆತ್ತು, ಆದರೆ ಇದು 2 ಎತ್ತನ್ನು ಸೇರಿ ಕಟ್ಟಿ ಎಷ್ಟು ಹೊರೆ ಇವು ಎತ್ಕೊಂಡು ಹೋಗ್ತವೆ ಎಂಬುದಾಗಿ ಪ್ರಯತ್ನ ಮಾಡೋಣ ಅಂತ ಹೇಳುವಾಗ ಆ 2 ಎತ್ತುಗಳು ಸುಮಾರು 7 ಕ್ವಿಂಟಲಷ್ಟು ಹೊರೆಯನ್ನು 1 ಕಿಲೋಮೀಟರ್ ಅಷ್ಟು ತೆಗೆದುಕೊಂಡು ಹೋಯಿತು. ಪ್ರಿಯರೇ, ಒಂದು ವ್ಯಕ್ತಿಯ ಮೇಲೆ ಹೊರೆ ನಾವು ಹಾಕುವಾಗ ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ಎಷ್ಟು ತೊಂದರೆ ಆಗುತ್ತೆ. ಹೊರೆ ತಳ್ಕೊಳ್ಳೋಕ್ಕಾಗುತ್ತಾ? ಸೋತು ಹೋಗ್ತಾರೆ. ಆದರೆ ನಾವು ಅದೇ ಕುಟುಂಬದಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸಿ ನಾವು ಕೆಲಸ ಮಾಡುವಾಗ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತಿನ ದಿನ ನನ್ನ ಮೆಸೇಜಿನ ಶೀರ್ಷಿಕೆ ಏನಂತ ಹೇಳಿದ್ರೆ, ಗಾಡ್ಸ್ ವರ್ಕ್ ಇಸ್ ಅ ಟೀಮ್ ವರ್ಕ್. ದೇವರ ಕೆಲಸ ಅದು ಟೀಮ್ ಆಗಿ ಮಾಡುವಂಥ ಕೆಲಸವಾಗಿದೆ. ಹಾಲೆಲೂಯಾ. ನಾವು ನೆಹೆಮ್ಯನ ಗ್ರಂಥದಲ್ಲಿ ಇವತ್ತಿನ ಜ್ಞಾನ ನೆಹೆಮ್ಯನ ಗ್ರಂಥದಿಂದ ನಾವು ಓದಿಕೊಳ್ಳೋಣ. ನಾವು ನೆಹೆಮ್ಯನ ಗ್ರಂಥ 1ನೇ ಅಧ್ಯಾಯ ನಾವು 1ರಿಂದ 10 ವಾಕ್ಯ ಓದಿಕೊಳ್ಳೋಣ. ನೆಹೆಮ್ಯನ ಗ್ರಂಥ 1ನೇ ಅಧ್ಯಾಯ 1ರಿಂದ 10. ಅಕಲ್ಯನ ಮಗನಾದ ನೆಹೆಮ್ಯನ ಮಾತುಗಳು. 25ನೇ ವರ್ಷದ ಮಾರ್ಗಶಿರ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಅನಾನಿಯನು ಬೇರೆ ಕೆಲವು ಜನರು ಯೆಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಮನೆಯೊಳಗೆ ತಪ್ಪಿಸಿಕೊಂಡು ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಸಾಕು. ನಾವಿಲ್ಲಿ ನೋಡುತ್ತೇವೆ, ಈ ದಿನ ನಾವು ನೆಹೆಮ್ಯನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಏನಂತ ಹೇಳಿದ್ರೆ, ಇಲ್ಲಿ ನೆಹೆಮ್ಯನು 100 ವರ್ಷಗಳ ಮೇಲೆ ಬಿದ್ದಿರುವಂಥ ಗೋಡೆಗಳನ್ನು ಹಾಳಾಗಿದ್ದನ್ನು ಬಂದು ಅವನಿಗೆ ಹೇಳುವಾಗ ಅವನು ತುಂಬ ದುಃಖಪಟ್ಟು ಅವನೇನು ಮಾಡ್ತಾನೆ, ಅವನು ಉಪವಾಸ ಬಿದ್ದು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಿಯರೇ, ನೀವು 2ನೇ ಅಧ್ಯಾಯದಲ್ಲಿ ಹೋಗುವಾಗ ಅಲ್ಲಿ ನೆಹೆಮ್ಯನು ನೋಡ್ತೇವೆ, ಆತನು ಏನಾಗಿರ್ತಾನೆ ಗೊತ್ತಾ? ಕಪ್ ಬೇರರ್, ಅಥವಾ ಏನಂತಾರೆ ಅವನಿಗೆ, ಅಲ್ಲ ಅದು ಓದಿ 2ನೇ ಅಧ್ಯಾಯದಲ್ಲಿ 1ನೇ ವಚನ. ಅರಸನ ಪಾನ ಸೇವಕನು. ಪ್ರಿಯರೇ, ಅವನು ಅರಸನ ಜೊತೆಗೆ ಅವನೊಂದು ಪಾನ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ದೇವರು ಅವನಿಗೆ ಒಂದು ಭಾರ ಕೊಡ್ತಾರೆ. ಏನಂತ ಹೇಳಿ, ಬಿದ್ದಿರುವಂಥ ಗೋಡೆಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು. ಅವನೇನು ಮಾಡ್ತಾನೆ, ಅವನು ಆ ಸುದ್ದಿ ಕೇಳಿದ ತಕ್ಷಣ, ವರ್ತಮಾನ ಕೇಳಿದ ತಕ್ಷಣ ಅವನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಜನ ಸಭೆ ಕಟ್ಟಡಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಹಾಲೆಲೂಯಾ, ಹಾಲೆಲೂಯಾ.
ನಮ್ಮ ಪ್ರಾರ್ಥನೆ ಮುಖ್ಯ ಪ್ರಿಯರೇ. ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ನಾನು ಏನಿದ್ದೀನಿ, ನನ್ನ ಹಿನ್ನೆಲೆ ಏನು, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಯೋಗ್ಯತೆ ಇಲ್ಲ ಅನ್ನುವಂಥ ವಿಚಾರ ನಿಮ್ಮಲ್ಲಿ ಬರಬಾರದು. ಇಲ್ಲಿ ನಾವು ನೋಡುವಾಗ ನೆಹೆಮ್ಯನು ಬೇರೆ ಒಂದು ಪಾನ ಸೇವಕನಾಗಿದ್ದ ಅಷ್ಟೇ. ಏನಂತ ಹೇಳಿದ್ರೆ, ರಾಜನು ಬಾರಪ್ಪ ಇಲ್ಲಿ ನೀರು ಕೊಡಂದ್ರೆ ಕೊಡಬೇಕು, ಅಥವಾ ಅವನೇನು ತಿನ್ನೋದಕ್ಕಿಂತ ಮುಂಚೆ ಅವನು ಕುಡಿದ ಮೇಲೆ ಅಲ್ಲಿ ಕೊಡಬೇಕು. ಯಾಕಂದ್ರೆ ಅವನು ಒಂಥರ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂಥದ್ದು. ಯಾಕಂದ್ರೆ ಅವನು ಏನು ಹೋಗುತ್ತೋ ಅದನ್ನು ಅವನು ಟೇಸ್ಟ್ ಮಾಡಿ ಕೊಡಬೇಕಾಗಿರುವಂಥ ವ್ಯಕ್ತಿ ಆಗಿರ್ತಾನೆ. ಯಾಕಂದರೆ ಅಷ್ಟು ಜೀವ ಕಾಪಾಡುವಂಥ ರಾಜನಿಗೆ ಅವನು ಕೆಲಸ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಪ್ರಿಯರೇ, ಇವತ್ತಿನ ದಿನ ನಾವು ನೋಡ್ತೇವೆ ಆತನ ಹೃದಯ, ಅವನು ಆ ಬಿದ್ದಿರುವಂಥ ಗೋಡೆಗಳನ್ನು ಕಟ್ಟುವುದಕ್ಕೆ ಆತನು ಪ್ರಯಾಸ ಪಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಅವನು ಯಾರು ಇದ್ದಾರೆ ನನ್ನ ಜೊತೆಗೆ, ಯಾರು ನನ್ನ ಜೊತೆಗೆ ಬರ್ತಾರೆ ಎಂಬುದಾಗಿ ಅವನು ಚಿಂತೆ ಪಡಲಿಲ್ಲ. ಆದರೆ ಅವನು ಪ್ರಾರ್ಥನೆಯ ಮೂಲಕ ಆತನು ಪ್ರಾರಂಭ ಮಾಡ್ತಾನೆ. ಅವನು ಮೊದಲು ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ದೇವರಿಗೆ ಒಪ್ಪಿಸ್ಕೊಡ್ತಾನೆ. ನಿಮ್ಗೆ ಗೊತ್ತಾ, 2ನೇ ಅಧ್ಯಾಯದಲ್ಲಿ ನಾವು ಆ 3-4 ವಾಕ್ಯ ಕೆಳಗಡೆ ಓದುತ್ತಾ ಇರುವಾಗ, ಅವನು ಅಲ್ಲಿ ಆ ದಿವಸ ಆತನ ರಾಜನ ಸನ್ನಿಧಾನದಲ್ಲಿ ಕೆಲಸ ಮಾಡುವಾಗ ರಾಜನು ಆತನನ್ನು ನೋಡಿ, ಯಾಕೆ ನೀನು ಕೆಳಗುಂದಿದ್ದೀ ಅಂತ ಹೇಳ್ತಾನೆ. ಯಾಕೆ ನಿನ್ನ ಮುಖ ಸಪ್ಪಾಗಿದೆ, ಏನಾಯ್ತು ಅಂತ ಹೇಳುವಾಗ, ನೋಡ್ರಿ, ದೇವರ ಅದ್ಭುತ ಭಾಳ. ದೇವರು ಅದ್ಭುತ ಮಾಡುವಂಥ ಕರ್ತನು. ಆ ರಾಜನು ಕ್ರೈಸ್ತನವನಿದ್ದ, ಆತನನ್ನು ದೇವ್ರ ಬಗ್ಗೆನೂ ಗೊತ್ತಿಲ್ಲ. ಆದರೆ ಈ ವ್ಯಕ್ತಿ ನೆಹೆಮ್ಯನು ಪ್ರಾರ್ಥನೆ ಮಾಡಿರುವಂಥ ಕಾರಣ, ಎಂಥ ಅನ್ಯ ರಾಜನಾಗಿದ್ರು ಕೂಡ ದೇವರು ತನ್ನ ಕೆಲಸಕ್ಕೆ ಉಪಯೋಗಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಓದ್ರಿ, ಅದು ವಾಕ್ಯವನ್ನು ಓದ್ರಿ, 3ರಿಂದ ವಾಕ್ಯ ಓದಿ. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಲ್ಲಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು. ಆಗ ಅರಸನು ನನ್ನನ್ನು, ನಿನ್ನ ಆಕ್ಷೇಪ ಏನು ಎಂದು ಕೇಳಿದನು. ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ, ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಲ್ಲಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. ಸಾಕು. ಅಲ್ಲಿ ನಾವು ಕೆಳಗಡೆ ಓದುವಾಗ ಆ ಅನ್ಯನಾಗಿರುವಂತ ರಾಜನು ಅವನಿಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನು ಕೊಡ್ತಾನೆ. ಹಾಲೆಲೂಯಾ. ಅವನು ಏನೇನು ಬಿಡುತ್ತಾನೋ, ಎಷ್ಟು ಸಮಯ ಬೇಕು, ಏನು ಪ್ರಯಾಣಕ್ಕೆ ಬೇಕು, ಏನು ಕಟ್ಟುವುದಕ್ಕೆ ಬೇಕು, ಪ್ರತಿಯೊಂದು ವಿಷಯಗಳು ದೇವರು ಒದಗಿಸಿಕೊಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಜನ ಅಂದ್ಕೊಳ್ತೀವೋ, ನಮ್ಮ ಜನರು, ನಮ್ಮ ವಿಶ್ವಾಸಿಗಳು ನಮ್ಮ ಸಹಾಯ ಮಾಡ್ತಾರೆ. ಇಲ್ಲ, ದೇವರು ಒಂದು ವೇಳೆ ಅದ್ಭುತ ಮಾಡಬೇಕಾದ್ರೆ ದೇವರು ಅನ್ಯರನ್ನೇ ನಿಮ್ಮನ್ನ ಜೀವಿತದಲ್ಲಿ ಉಪಯೋಗಿಸ್ತಾನೆ. ಹಾಲೆಲೂಯಾ. ಅವ್ರು ಗೊತ್ತಿರ್ಲಿಕ್ಕಿಲ್ಲ, ಬಟ್ ದೇವರು ಅವ್ರ ಮೂಲಕ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾನೆ. ಹಾಲೆಲೂಯಾ. ಪ್ರಿಯರೇ, ಇಲ್ಲಿ ನಾವು ನೆಹೆಮ್ಯನನ್ನು ನೋಡ್ತೇವೆ. ಆತನ ಪ್ರಾರ್ಥನೆಗೆ ಉತ್ತರ ದೇವರು ಅನ್ಯನಾಗಿರುವಂಥ ರಾಜನ ಮೂಲಕ ಅದ್ಭುತ ಮಾಡುವಂಥದ್ದು. ಅಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅದು ಅಷ್ಟೇ ಅಲ್ಲ, ಅವನಿಗೆ ಏನೆಲ್ಲ ಬೇಕಿತ್ತೋ ಅದನ್ನು ಅವನು ಕೊಟ್ಟು ಕಳಿಸ್ತಾನೆ. ಅದಕ್ಕೆ ಏನು ಮಾಡ್ತಾನೆ ನೆಹೆಮ್ಯನು, ಮುಂದೆ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯೆರೂಸಲೇಮಿಗೆ ಹೋಗ್ತಾನೆ. ಅವನು ದೇವ್ರು ಕೊಟ್ಟಿರುವಂಥ ಏನು ಕೆಲಸ ಎಂಬುದಾಗಿ ಆತನಿಗೆ ಗೊತ್ತಾಗುತ್ತಲ್ಲ, ಅಲ್ಲಿ ಹೋಗಿ ಸರ್ವೆ ಮಾಡ್ತಾನೆ. ಬಿದ್ದಿರುವಂಥ ಗೋಡೆಗಳು ಏನು, ಹೇಗೆ ಎಲ್ಲವನ್ನು ನೋಡಿ ಅವನು ರೆಸ್ಟ್ ತಗೊಂಡು ಅವನು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲನೇ ಒಂದು ಪಾಯಿಂಟ್ ಇದೆ, ಏನಂತ ಹೇಳಿದ್ರೆ, ನೆಹೆಮ್ಯನ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ ಒಂದ್ಸರಿ ಓದಿ. ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು ಅರೇಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುವುದು ಎಂದು ಹೇಳಿದರು. ಸಾಕು. ನೋಡಿ,
ನೀವು ದೇವರ ಕೆಲಸ ಪ್ರಾರಂಭ ಮಾಡುವಾಗ ಮೊದಲನೇ ವಿಷಯ ನೆನ್ಪಿಟ್ಕೊಳ್ಳಿ, ನೀವು ದೇವರ ಕೆಲಸವನ್ನು ಪ್ರಾರಂಭ ಮಾಡುವಾಗ ವಿರೋಧಗಳು ಹೊರಗಡೆಯಿಂದ ಬರುವುದಿಲ್ಲ. ವಿರೋಧಗಳು ಎಲ್ಲಿಂದ ಬರ್ತದೆ? ಒಳಗಡೆಯಿಂದ ಬರ್ತದೆ. ಎಲ್ಲಿಂದ ಬರ್ತದೆ? ಹೊರಗಡೆಯಿಂದ ಬರಲ್ಲ, ಒಳಗಡೆಯಿಂದ ಬರ್ತದೆ. ಅದಕ್ಕೆ ಹೇಳ್ತಾರೆ ಹಿಂದಿಯಲ್ಲಿ ದುಶ್ಮನ್ ಕಹಾ ಹೈ ಅಂದ್ರೆ ಎಲ್ಲಿ? ಬಗಲ್ ಮೇ ಹೈ ಅಂತಾರೆ ಅಲ್ವಾ? ವಿರೋಧ ಎಲ್ಲಿದೆ ಅಂತ ಹೇಳಿದ್ರೆ ಅದು ಮನೆಯಲ್ಲಿದೆ, ಕುಟುಂಬದಲ್ಲಿದೆ. ಪ್ರಾರ್ಥನೆಗೆ ಹೋಗ್ತೇನೆ ಅಂತ ಹೇಳಿದ್ರೆ ಎಲ್ಲರೂ ಖುಷಿ ಪಡ್ತಾರ? ಕುಟುಂಬದಲ್ಲಿ ಖುಷಿಯಾಗಿ ಆಟೋಗೆ ತಗೊಳಮ್ಮ, ಹೋಗ್ಬಾರಮ್ಮ, ಊಟಕ್ಕೆ ಇಟ್ಕೊಳಮ್ಮ ಹೇಳ್ತಾರ? ಖುಷಿ ಪಡ್ತಾರ? ಇಲ್ಲ. ವಿರೋಧ ಹೊರಗಡೆ ಹೋಗಿ ಯೋಚನೆ ಮಾಡಬೇಡ್ರಿ, ಒಳಗಡೆ ಇದೆ ವಿರೋಧ. ವಿರೋಧ ನಡೀತಾ. ಪ್ರಾರ್ಥನೆಗೆ ಹೋಗಿದ್ರೆ ಬಿಡಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ರೆ ಬಹಳ ಪ್ರಾರ್ಥನೆ, ಬಹಳ ಭಕ್ತಿ. ಯಾರಲ್ಲ, ಹೊರಗಿನವ್ರು ಹೇಳಲ್ಲ. ಯಾರು ಹೇಳ್ತಾರೆ? ಒಳಗಡೆದವ್ರು ಹೇಳ್ತಾರೆ. ನೆಹೆಮ್ಯನಿಗೂ ಆಗಿರುವಂಥದ್ದು ಅದೇ ಪ್ರಾಬ್ಲಮ್. ಅವನಿಗೆ ವಿರೋಧ ಹೊರಗಡೆಯಿಂದ ಬರ್ತಾ ಇರಲಿಲ್ಲ, ಒಳಗಡೆಯಿಂದ ಬರ್ತಾ ಇತ್ತು. ಯಾಕೆಂತ ಹೇಳಿದ್ರೆ ವಿರೋಧಗಳು ನಮ್ಮಲ್ಲಿ ಬಹಳ. ನೀವೇನು ಹೋದ್ರು, ಸೇವೆ ಮಾಡಕ್ಕೆ ಹೋದ್ರು, ಪ್ರಾರ್ಥನೆಗೆ ಹೋದ್ರು, ಉಪವಾಸವಿದ್ರು ನಿಮ್ಗೆ ಹೊರಗಡೆಯಿಂದ ಬಂದು ಜನ ಹೇಳಲ್ಲ. ಆದ್ರೆ ಎಲ್ಲಿಂದ ಹೇಳ್ತಾರೆ? ಮನೆಯಲ್ಲಿರುವಂತ ಜನ ಹೇಳ್ತಾರೆ, ಬಹಳ ಮಾಡ್ತೀಯ ಅಂತ ಹೇಳಿ. ಹೊರಗಡೆಯಿಂದ ಅಲ್ಲ ವಿರೋಧ. ನೋಡ್ರಿ, ಮೊದಲನೇ ಕೊರಿಂಥ 16ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಪೌಲನ್ನು ಕೂಡ ಇದೇ ರೀತಿಯಾದ ಸಂದರ್ಭಗಳನ್ನು ಎದುರಿಸುವಂತದ್ದು ನಾವು ನೋಡ್ತೇವೆ. ಯಾಕಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು. ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭಗಳು ನನಗುಂಟು, ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ಅವಕಾಶಗಳು ಬಹಳ ಇದ್ದರೂ ಕೂಡ ಏನಿದ್ದಾರೆ? ನನಗೆ ವಿರೋಧಿಗಳು ಬಹಳ ಇದ್ದಾರೆ. ಪ್ರಿಯರೇ, ಒಂದು ನೆನ್ಪಿಟ್ಕೊಳ್ಳಿ, ಏನು ಕಷ್ಟ ಬಂದ್ರು, ಏನು ವಿರೋಧ ಬಂದ್ರು, ಏನು ಹಿಂಸೆ ಬಂದ್ರು, ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ ಎಂಬುದಾಗಿ ನಾವು ತಿಳ್ಕೊಂಡು ಅದರಲ್ಲಿ ನಿಲ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಂಥ ವಿಷಯ ಬಂದರೂ ಕೂಡ ನಾನು ದೇವ್ರಿಗೋಸ್ಕರ, ದೇವರ ಕೆಲಸಕ್ಕೋಸ್ಕರ ನಾನು ನಿಲ್ಬೇಕು ಎಂಬುದಾಗಿ ನಾವು ತಿಳ್ಕೊಂಡು ಮುಂದೆ ಬರೀಬೇಕು. ಎರಡನೇ ವಿಷಯವನ್ನು ನೋಡಿಕೊಳ್ಳೋಣ. ನೆಹೆಮ್ಯನ ಗ್ರಂಥ 3ನೇ ಅಧ್ಯಾಯ 5ನೇ ವಾಕ್ಯ. ತೆಕೋವದ ಶ್ರೀಮಂತರಾದರೂ ತಮ್ಮ ಒಡೆಯರ ಸೇವೆಗಾಗಿ ಹೆಗಲನ್ನು ಕೊಡಲಿಲ್ಲ. ಹಳೆಯದು ಎಂಬ ತೆಕೋವಿನ ಜನರು ದೇವರ ಸೇವೆಗಾಗಿ ಏನು ಕೊಡಲಿಲ್ಲ? ತನ್ನ ಹೆಗಲನ್ನು ಕೊಡಲಿಲ್ಲ. ಯಾಕೆಂದ್ರೆ ಎಷ್ಟೋ ಜನರು ನಮ್ಮ ಜೊತೆಗಿರುವಂಥವ್ರು, ಟೀಮಿನಲ್ಲಿ ಇರುವಂಥವ್ರು ಏನು ಮಾಡ್ತಾರಂತ ಹೇಳಿದ್ರೆ ಕೆಲಸ ಮಾಡದೆ ಇರ್ತಾರೆ. ಅವರು ಕೆಲಸ ಏನಂತ ಹೇಳಿದ್ರೆ, ಅವ್ರಿಗೆ ಏನಾದರೂ ಕೆಲಸ ಹೇಳಿದ್ರೆ ಅವರೆಲ್ಲರೂ ಮಾಡಲ್ಲ, ಕೆಲವರಷ್ಟೇ ಮಾಡಿರ್ತಾರೆ. ಆದರೆ ಏನಂತ ಹೇಳಿದ್ರೆ ಗೆದ್ದ ತಕ್ಷಣ ಅದ್ರ ಜೊತೆಗೆ ನಿಲ್ಲುವಂಥವ್ರು. ನೋಡಿ, ಯಾವಾಗಲೂ ನಾನು ಹೇಳ್ತೇನೆ, ಯುದ್ಧದಲ್ಲಿ ಗೆದ್ದು ಹೋರಾಡಿ ಜಯವನ್ನು ಸಾಧಿಸುವಂಥವ್ರು ಭಾಳ ಜನ. ಆದರೆ ಆ ಯುದ್ಧನೇ ಮಾಡದೆ ಗೆದ್ದರಲ್ಲಿ ಬಿಗಿಯುವಂಥದ್ದು ಜನರು ಬಹಳ ಮುಂದೆ ಬರ್ತಾರೆ. ಅವ್ರು ಯುದ್ಧನೇ ಗೊತ್ತಿರಲ್ಲ, ಯುದ್ಧನೇ ಮಾಡಿರಲ್ಲ, ಆದರೆ ಗೆದ್ದ ತಕ್ಷಣ ಅಲ್ಲಿ ಬಂದು ನಾನೇ ಮಾಡಿದ ಹಾಗೆ ಅವರು ಕುಣಿತಾ ಇರ್ತಾರೆ. ನಮ್ಮಲ್ಲಿ ಕೂಡ ಅದೇ ರೀತಿಯಾಗಿ ಎಷ್ಟೋ ಜನ ಇದ್ದಾರೆ. ಏನಂತ ಹೇಳಿದ್ರೆ, ನಾವು ಕೆಲಸ ಮಾಡಲ್ಲ, ಕೆಲಸ ಮುಗಿದ ಮೇಲೆ ಎಲ್ಲ ಬಂದು ನಿಲ್ತಾರೆ ಅಷ್ಟೇ. ನಾವು ಮಾಡಿದ್ವಿ, ವಿ ಡಿಡ್ ಇಟ್ ಅಂತ ಹೇಳಿ. ಅದಕ್ಕೆ ನಮ್ಮ ಸರ್ವೆ ಹೋದ ವರ್ಷ ಭಾರತ ದೇಶದಲ್ಲಿ ಒಂದು ಸರ್ವೆ ಮಾಡಿದ್ರು. ಸರ್ವೆ ಅಂದರೆ ಜನಗಣತಿ, ಅದು ಸೆನ್ಸಸ್. ಓಕೆ, ಸರ್ವೆ ಅಂದರೆ ನಿಮ್ಮ ಊರು ಹೇಗೆ ಏನು ಅಂತ ಹೇಳಿ. ಸೊ ಇದೇ ರೀತಿಯಾಗಿ ನಮ್ಮ ಸಭೆಗಳ ಬಗ್ಗೆ ಒಂದು ಸರ್ವೆ ಮಾಡಿದ್ರು ಭಾರತ ದೇಶದಲ್ಲಿ. ಸಭೆಯಲ್ಲಿ ಈ ಸಭೆ ಬಗ್ಗೆ ಅಲ್ಲ, ಅವರು ಒಂದು ಸರ್ವೆ ಮಾಡಿದ್ದು ಭಾರತಾದ್ಯಂತ ಒಂದು ಇದು ಸರ್ವೆ ರಿಪೋರ್ಟ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಪ್ರತಿಯೊಂದು ಸಭೆಯಲ್ಲಿ 4 ಥರ ಜನ ಇರ್ತಾರಂತೆ. ಎಷ್ಟು ಥರ? 4 ಥರ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಸರ್ವೆ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇ ಥರ ಜನ ಏನಂತ ಹೇಳಿದ್ರೆ,
ಅವರಿಗೆ ಭಾಗವಹಿಸುವಿಕೆ ಅನ್ನೋರು, ಭಾಗವಹಿಸುವಂಥ ಜನ. ಈ ಜನ ಒಂದು ಗುಂಪು ಏನಂತ ಹೇಳಿದ್ರೆ ಸಭೆಯ ಏನು ಕೆಲಸ ಮಾಡಿದ್ರು ಭಾಗವಹಿಸ್ತಾರೆ. ಅದು ಫಾಸ್ಟಿಂಗ್ ಪ್ರೇಯರ್ ಇರಲಿ, ಸಭೆ ಕ್ಲೀನ್ ಮಾಡುವಂಥದ್ದಿರಲಿ, ಸಭೆಯ ಕಟ್ಟಡದ ಕೆಲಸ ಇರಲಿ, ಏನು ಮಾಡಿದ್ರು ಕೂಡ ಆ ಜನ ಏನು ಮಾಡ್ತಾರೆ? ಭಾಗವಹಿಸ್ತಾರೆ. ಎರಡನೇ ಥರ ಜನ ಇದ್ದಾರೆ ಸಭೆಯಲ್ಲಿ. ಅದನ್ನ ಕನ್ನಡದಲ್ಲಿ ಹೇಳ್ತಾರೆ ಪ್ರೇಕ್ಷಕ ವರ್ಗ ಜನ. ಏನು? ಪ್ರೇಕ್ಷಕ ವರ್ಗ ಜನ. ಪ್ರೇಕ್ಷಕರಂದ್ರೆ ಏನು? ಒಂದು ಮ್ಯಾಚ್ ನಡೀತಾ ಇದೆ, ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ನಾವೇನಾಗಿ ನೋಡ್ತೇವೆ? ಪ್ರೇಕ್ಷಕರಾಗಿ ನೋಡ್ತೇವೆ. ಸಭೆಯಲ್ಲಿ ಕೂಡ ಆ ರೀತಿಯ ಜನ ಇರ್ತಾರೆ. ಸಭೆಗೆ ಬರ್ತಾರೆ, ನೋಡ್ತಾರೆ, ಭಾಳ ಚಲೋ ಐತ್ರಿ, ಭಾಳ ಚೆನ್ನಾಗಿದೆ. ಒಂದೊಂದ್ಸರಿ ನಮ್ಮ ಕಡೆ ಕನ್ನಡ ಬರುತ್ತೆ, ಅದಕ್ಕೆ ಕ್ಷಮಿಸ್ರಿ. ಸೊ ಭಾಳ ಚೆನ್ನಾಗೈತ್ರಿ, ತುಂಬ ಚೆನ್ನಾಗಿದೆ. ನೋಡ್ತಾರೆ, ಮಾಯವಾಗಿ ಹೋಗ್ಬಿಡ್ತಾರೆ. ಅದು ಎರಡನೇ ವರ್ಗ ಜನ. ಮೂರನೇ ವರ್ಗ ಜನ ಕೂಡ ಇದೆ. ಏನಂತ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹ ಪಡಿಸುವಂಥ ಜನ. ಪ್ರತಿಯೊಂದು ಸಭೆಗಳಲ್ಲಿ ಪ್ರೋತ್ಸಾಹ ಪಡಿಸುವಂಥ ಜನರಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸಭೆಯಲ್ಲಿ ಇರುವಂಥ ಎಲ್ಲ ಕಾರ್ಯದಲ್ಲಿ ಪ್ರೋತ್ಸಾಹ ಮಾಡ್ತಾರೆ. ಅವರು ಯಾರು ಸಭೆಗೆ ಬಂದಿಲ್ಲೋ ಅವ್ರ ಮನೆಗೆ ವಿಸಿಟ್ ಮಾಡೋದು, ಕರೆಯುವಂಥದ್ದು, ಏನು ನೀಡಿದೆ, ಏನು ಕೆಲಸ ಇದೆ ಅದನ್ನು ಅವ್ರು ಏನು ಮಾಡ್ತಾರೆ? ಪ್ರೋತ್ಸಾಹ ಮಾಡ್ತಾರೆ. ಒಬ್ರಿಗೊಬ್ರು ಪ್ರೋತ್ಸಾಹ ಮಾಡಿ ಬೆಳೆಸುವಂಥ ಜನ ಇದ್ದಾರೆ. ಇನ್ನೊಂದು ಕೊನೆಯ ವರ್ಗದ ಜನ ಇದ್ದಾರೆ, ಅವ್ರಿಗೆ ವಿರೋಧಿಸುವಂಥ ಜನ. ಅವ್ರು ಏನು ಮಾಡಿದ್ರು ಸಭೆಯಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಇದು ಯಾಕೆ ಮಾಡ್ತೀರಿ, ಇದು ಯಾಕೆ ಬೇಕು, ಇದು ಯಾಕೆ ಆಗಬೇಕು, ಇದು ಯಾಕೆ ಮಾಡಬೇಕು, ಯಾವಾಗಲೂ ಏನು ಮಾಡ್ತಾರೆ? ಅವರು ವಿರೋಧ ಮಾಡ್ತಾರೆ. ಈ ವರ್ಗದ ಜನ ಹೇಗೆ ಗೊತ್ತಾ? ಸಭೆ ಪ್ರಾರಂಭ ಮಧ್ಯದಲ್ಲಿ ಬರ್ತಾರೆ, ಏನು ಮಾಡ್ತಾರೆ? ಸಭೆ ಪ್ರಾರಂಭ ಆಗಿ ಮಧ್ಯದಲ್ಲಿ ಬರ್ತಾರೆ, ಇನ್ನೂ ಕೊನೆಯ ಅಂತ್ಯಾಶೀರ್ವಾದ ಹೇಳೋಕ್ಕಿಂತ ಮುಂಚೆನೇ ಹೋಗ್ಬಿಡ್ತಾರೆ. ಯಾವ ರೀತಿಯಾದ ಜನ ಅವರು? ವಿರೋಧ ಮಾಡುವಂಥ ಜನ. ಸೊ ನನ್ನ ಮಾತಲ್ರಿ, ಸರ್ವೆ ಬಗ್ಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಸೊ ಮೊದಲನೇದಾಗಿ ವಿರೋಧ ಇಲ್ಲಿಂದ ಪ್ರಾರಂಭವಾಗ್ತೈತೆ, ನಮ್ಮಿಂದ ಪ್ರಾರಂಭವಾಗ್ತೈತೆ. ಎರಡನೇದಲ್ಲಿ ಕೆಲಸ ಮಾಡದ ಜನರು ಇರ್ತಾರೆ. ಮೂರನೇದಾಗಿ ನಾವು ನೋಡಿಕೊಳ್ಳೋಣ ನೆಹೆಮ್ಯನ ಗ್ರಂಥ 3ನೇ ಅಧ್ಯಾಯ 1-4 ವಾಕ್ಯ. ಯಾಜಕರು ಕುರಿ ಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ಅಲ್ಲಿಂದ ಹಮ್ಮೆಯ ಬುರುಜಿನವರೆಗೆ ಗೋಡೆ ಕಟ್ಟಿ ಬುರುಜಿನವರೆಗೂ ಕಟ್ಟಿದರು, ಅದನ್ನು ಪ್ರತಿಷ್ಠಿಸಿದರು. ಸಾಕು. ಇಲ್ಲಿ ನಾವು ನೋಡುತ್ತೇವೆ ಈ ನೆಹೆಮ್ಯನ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ 1-4 ವಾಕ್ಯದಲ್ಲಿ 3ನೇ ವಿಷಯ ಏನಂತ ಹೇಳಿದ್ರೆ, ದೇವರ ಮಾಡುವಂಥ ಕೆಲಸದಲ್ಲಿ ನಾವು ನಮ್ಮ ಸ್ಥಾನವನ್ನು ಕಂಡುಕೊಳ್ಳಬೇಕು. ಏನು? ದೇವರು ಮಾಡುವಂಥ ಕೆಲಸದಲ್ಲಿ ಏನು ಮಾಡಬೇಕು? ನಾವು ನಮ್ಮ ಸ್ಥಾನವನ್ನು ಏನು ಮಾಡಬೇಕು? ಕಂಡುಕೊಳ್ಳಬೇಕು. ಇಲ್ಲಿ ಆ ನೆಹೆಮ್ಯನು ಗೋಡೆಯನ್ನು ಕಟ್ಟುವಾಗ ಅವ್ರವ್ರು ಏನೇನು ಕೆಲಸ ಮಾಡ್ತಾ ಇದ್ರು, ಒಂದು ವೇಳೆ ಅವನು ಮನೆ ಕಟ್ಟೋನು ಕೆಲಸ ಮಾಡಿದರೆ ಅವನು ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ, ಇಲ್ಲ ಅವನು ಕಟ್ಟಿಗೆದು ಕೆಲಸ ಮಾಡ್ತಾ ಇದ್ರೆ ಅವನು ಕಟ್ಟಿಗೆ ಕೆಲಸ ಮಾಡ್ತಾ ಇದ್ದ, ಇಲ್ಲ ಅವನು ನೆಲವನ್ನು ಸಾರಿಸೋ ಕೆಲಸ ಇದ್ರೆ ಅವನು ನೆಲ ಸಾರಿಸ್ತಿದ್ದ. ಅವರು ಏನು ಮಾಡಿದ್ರು, ಅಲ್ಲಿರುವಂಥ ಜನ ನೆಹೆಮ್ಯನು ಒಂದೊಂದು ಮನೆಗೆ ಹೋಗಿ ಬಾರಪ್ಪ ಬಾರಪ್ಪ ನಾನು ಮಾಡಪ್ಪ ಅಂತ ಎಲ್ಲಿ ಹೇಳಿಲ್ಲ. ಅವರು ಏನು ಮಾಡಿದ್ರಂದ್ರೆ ದೇವರು ಕೊಟ್ಟಿರುವಂಥ ಕೆಲಸದಲ್ಲಿ ಅವರಾಗಿ ನಾನು ದೇವ್ರಿಗೋಸ್ಕರ ಇದು ಮಾಡಬಲ್ಲೆ ಅಂತ ಹೇಳಿ ಅವರು ಹುಡುಕಿಕೊಂಡು ಆ ಕೆಲಸವನ್ನು ಮಾಡಿದ್ರು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಾವು ಹುಡುಕಿಕೊಂಡು ನಮ್ಮ ಕೆಲಸ ಮಾಡ್ತೇವೆ. ಎಷ್ಟೋ ಸಾರಿ ಜನರು ಕರಿಬೇಕು, ಬರ್ರಿ ಪ್ಲೀಸ್ ಬನ್ನಿ, ಚರ್ಚಿಗೆ ಬನ್ನಿ, ಕ್ಲೀನ್ ಮಾಡಕ್ ಬನ್ನಿ. ನಮಗೇನು ದೇವರು ತಲಾ ಅಂತ ಕೊಟ್ಟಿದನಲ್ಲ ಅದನ್ನ ನಾವು ಹುಡುಕಿಕೊಂಡು ಹೋಗಿ ಮಾಡಬೇಕು. ಹಾಲೆಲೂಯಾ. ಕರೆಯುವಂಥದ್ದಲ್ಲ. ಸಭೆ ಅಂದ್ರೆ ಏನು? ಕುಟುಂಬದ ಕೆಲಸ ಕರೆದು ಮಾಡ್ತಾರ ಅಥವಾ ನಾವಾಗಿ ಮಾಡುವಂಥದ್ದ? ನಾವಾಗಿ ಮಾಡುವಂಥದ್ದು. ಹಾಲೆಲೂಯಾ. ಇಲ್ಲಿ ಅವರವರ ಸ್ಥಾನ ಅವರೇ ಕಂಡುಕೊಂಡರು. ಯಾಕೆಂದ್ರೆ ಇಲ್ಲಿ ನೆಹೆಮ್ಯನು ನೋಡ್ಬೇಕಂತ ಮಾಡಿಲ್ಲ, ಅವ್ರು ಯಾರನ್ನ ನೋಡ್ಬೇಕಂತ ಮಾಡ್ತಾ ಇದ್ರು? ಯಾರನ್ನ?
ಸಭೆಯಲ್ಲಿ ಕೆಲಸ ಮಾಡುವಾಗ ಯಾರು ನೋಡ್ತಾರಂತ ಮಾಡ್ತೀರಾ? ಹಾಲೆಲೂಯಾ. ದೇವರು ನೋಡ್ತಾನಂತ ಮಾಡಬೇಕು. ದೇವರು ಕಾರ್ಯ ಮಾಡ್ತಾನೆ. ಹಾಲೆಲೂಯಾ. ಕೊನೆಯದಾಗಿ ನೆಹೆಮ್ಯನ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದುವರಿಸಿದೆವು, ಜನರು ಅದಕ್ಕೆ ಮನಸ್ಸು ಕೊಟ್ಟದ್ದರಿಂದ ಗೋಡೆಯೆಲ್ಲ ಅರ್ಧ ಎತ್ತರದವರೆಗೂ ಜೋಡಣೆಯಾಯಿತು. ಓಕೆ, ಅಲ್ಲಿ ವಾಕ್ಯ ಹೇಳುತ್ತೆ, ಎಲ್ಲ ಜನರು ತಮ್ಮ ಮನಸ್ಸು ಕೊಟ್ಟಿದ್ದರಿಂದ ಏನಾಯ್ತು? ಗೋಡೆ ಕಟ್ಟುವುದಕ್ಕೆ ಸಾಧ್ಯವಾಯಿತು. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಮನಸ್ಸು ಕೊಡ್ಬೇಕ್ರಿ. ಏನೆಲ್ಲ ಮಾಡಿದ್ರು, ಏನೆಲ್ಲ ಇವತ್ತು ನಾ ಹೇಳಿದ ವಾಕ್ಯ ಹೇಳಿದ್ರು, ನೀವು ಕೇಳಿದ್ರು, ಅದಕ್ಕೆ ನೀವು ಮನಸ್ಸು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅಷ್ಟೇ, ಬಂದ್ವಾ, ಒಂದು ಇವೆಂಟ್ಗೆ ಬಂದಂಗೆ ಮತ್ತೆ ವಾಪಸ್ ಹೋಗ್ತೀವಿ. ನಮ್ಮ ಮನಸ್ಸು ಬೇಕು. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಮನಸ್ಸು ಬೇಕು. ನಾವು ಸಭೆಗೆ ಬರುವಂತ ಪ್ರಾರ್ಥನೆ ಆಗಲಿ, ಉಪವಾಸ ಪ್ರಾರ್ಥನೆ ಆಗಲಿ, ಎಷ್ಟು ವಿಷಯಗಳಿದ್ರೂ ಕೂಡ ನಾವು ಮನಸ್ಸು ಕೊಟ್ಟು ಬರುವಂತವರಾಗಿರ್ಬೇಕು. ಮನಸ್ಸಿಲ್ಲ ಅಂದ್ರೆ ಏನಿಲ್ಲ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಕಡೆಗೆ ನಾನು ಯಾವಾಗಲೂ ಹೇಳ್ತೇನೆ, ಉಪವಾಸ ಪ್ರಾರ್ಥನೆಗೆ ಬರ್ರಿ ಅಂದ್ರೆ ಎಷ್ಟು ಜನ ಇರ್ತಾರೆ ಗೊತ್ತಾ? ಉಪವಾಸ ಪ್ರಾರ್ಥನೆಯಲ್ಲಿ ರಾತ್ರಿ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಈ ಕಡೆ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆಗೆ ಉಪವಾಸ ಪ್ರಾರ್ಥನೆಗೆ ಬರ್ರಿ ಅಂದ್ರೆ ಸಭಾಪಾಲಕರು ಕುಟುಂಬ ಬಿಟ್ಟರೆ ಒಂದು 3-4 ಜನ ಇರ್ತಾರೆ ಅಷ್ಟೇ. ಯಾಕಂದ್ರೆ ಮನಸ್ಸಿಲ್ಲ, ಏನು ಬರ್ತೈತೆ ಅಂತ ಅನ್ಕೊಳ್ತಿರ್ತಾರೆ. ಆದರೆ ನಾವು ಸಭೆಯಾಗಿ ನಾವು ಮನಸ್ಸು ಕೊಟ್ಟು ನಾವು ಮಾಡುವಾಗ ದೇವರು ಎಷ್ಟೋ ಕಷ್ಟಗಳು ನಮ್ಮ ಎದುರಿಗಿದ್ರು ಕೂಡ ದೇವರು ಅದನ್ನು ಜಯಿಸುವಂತವನಾಗಿರ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಈ ಗೋಡೆ ಆತನ ಯಾರಿಗಿತ್ತು? ಒಂದೇ ಭಾರ ಯಾರಿಗಿತ್ತು? ನೆಹೆಮ್ಯನಿಗಿತ್ತು. ಇಲ್ಲಿ ಸಭೆ ಕಟ್ಟುವಂತ ಭಾರ ಯಾರಿಗೆ ದೇವ್ರು ಕೊಟ್ಟಿದ್ದಾನೆ? ಯಾರು ಕೊಟ್ಟಿದ್ದಾನೆ? ಸಭಾಪಾಲಕರಿಗೆ ಕೊಟ್ಟಿದ್ದಾನೆ. ಅವರೊಬ್ಬರದ್ದು ಭಾರ ಅಷ್ಟೇನಾ? ಅದು ನಮ್ಮೆಲ್ಲರೂ ಭಾರ ಇದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಬ್ರದರ್ ಹೇಳಿದ್ರು ಮನಸ್ಸು ಕೊಡಂತ, ನಾವು ಕೊಟ್ಟಿವಿ ಬಿಡಪ್ಪ, ಸಾಕು ನಮ್ಗೆ ಇನ್ನೇನೈತಿ. ಆಯ್ತಲ್ಲ, ಮನಸ್ಸು ಕೊಟ್ಟಿವಿ, ಮುಗಿದೋಯ್ತು, ಇನ್ನೇನು ಬೇಕು? ಅವರೇ ಹೇಳಿದಾರಲ್ಲ, ಬಂದು ಹೇಳಿದ್ರು ಮನಸ್ಸು ಕೊಡಂತ ಹೇಳಿ. ಅಷ್ಟೇನಾ? ಇಲ್ಲ. ನಾವು ನಮ್ಮ ತಲಾಂತಗಳನ್ನು, ನಮ್ಮ ದೇವ್ರ ಆಶೀರ್ವಾದ ಮಾಡುವಂಥ ಕಾರ್ಯಗಳನ್ನು ನಾವು ಸಭೆಯಲ್ಲಿ ಬಿತ್ತುವಾಗ ದೇವರು ಕೂಡ ಆದಷ್ಟು ಬೇಗ ಸುಂದರವಾದ ಸಭೆ ಕಟ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಕಟ್ಟುವಾತನಾಗಿರ್ತಾನೆ ಪ್ರಿಯರೇ, ದೇವರು ಕಟ್ಟುವಾಗಿರ್ತಾನೆ. ಅದಕ್ಕೆ ಸಭೆಯ ಪ್ರಾರ್ಥನೆ ಏನಂತ ಹೇಳಿದ್ರೆ, ಪೂರ್ಣ ಮನಸ್ಸಿನಿಂದ ನಾವೇನು ಮಾಡಬೇಕು? ನಾವು ಒಪ್ಪಿಸಿಕೊಡ್ಬೇಕು ದೇವ್ರ ಹತ್ರ. ದೇವರೇ, ನಮ್ಮ ಸಭೆಯನ್ನು ಕಟ್ಟುವಂತ ನೀನು ಸ್ವಾಮಿ. ಒಂದು ಸಭೆ ಒಂದು ಊರಲ್ಲಿ ಎಷ್ಟು ದೊಡ್ಡ ಕಾರ್ಯ ಮಾಡ್ತದೆ ಗೊತ್ತಾ? ಇಡೀ ಊರಿಗೆ ಅದು ಬೆಳಕು. ಹಾಲೆಲೂಯಾ. ಮುಂಚೆ ಕೆಲವೊಂದು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಂದು ಮನೆಗೆ ಒಂದು ಲೈಟ್ ಇದ್ರೆ ಅದು ದೊಡ್ಡ ವಿಷಯ ಆಗಿರ್ತಿತ್ತು. ಯಾಕೆಂದ್ರೆ ಆ ಮನೆಗೆ ಅಷ್ಟೇ ಲೈಟ್ ಇರ್ತಿರ್ಲಿಲ್ಲ, ಆ ಕಿಟಕಿಗಳೆಲ್ಲ ಆ ಮೂಲಕ ಅನೇಕ ಕಡೆಗೂ ಆ ಬೆಳಕು ಚಲ್ತಾ ಇತ್ತು. ಅದೇ ರೀತಿ ಒಂದು ಸಭೆ ಅನೇಕ ಜನರಿಗೆ, ಅನೇಕ ಕುಟುಂಬಗಳಿಗೆ, ಅನೇಕ ಜನಜಾತಿ ಕುಲ ಭಾಷೆಗಳಿಗೆ ದೇವರು ಆಶೀರ್ವಾದವಾಗಿಟ್ಟಿರ್ತಾನೆ. ಅದಕ್ಕೋಸ್ಕರ ಪ್ರಿಯರೇ, ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸು ಕೊಟ್ಟು ದೇವರ ಕೆಲಸದಲ್ಲಿ ನಿಮ್ಮ ಕೈಯನ್ನು ಜೋಡಿಸಿ, ನಿಮ್ಮ ತಲಾಂತಗಳ ಮೂಲಕ ದೇವರು ಕೊಟ್ಟಿರುವಂಥ ಪ್ರತಿಯೊಂದು ಆಶೀರ್ವಾದ ಮೂಲಕ ಸಭೆಗಳನ್ನು ಕಟ್ಟುವಂಥ ಕೆಲಸದಲ್ಲಿ ನೀವು ಪ್ರಾಮಾಣಿಕತೆಯಿಂದ ನೀವು ಮಾಡ್ರಿ. ದೇವರು ಖಂಡಿತವಾಗ್ಲೂ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿತ್ತು? ಹಲ್ಲೆಲೂಯಾ. ಇದೀನ ನಮ್ಮ ಸಭೆಗೆ ಬೇಕಾಗಿರುವಂಥದ್ದು. ಹಲ್ಲೆಲೂಯಾ. ನಾನು ಎದುರು ನೋಡಿದ್ದು ಒಂದು ಕುಟುಂಬದ ಕುರಿತಾಗಿ ಮಾತಾಡ್ರಿ ಅಂತ ಹೇಳಿದ್ರು. ಕುಟುಂಬದಕ್ಕಿಂತ ಮುಂಚಿತವಾಗಿ ಈಗಿರುವಂಥ ಸಭೆ ವಿಚಾರವಾಗಿ ದೇವರಾತ್ಮವ್ರ ಜೊತೆಲ್ಲ ಮಾತಾಡ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಹೆಂಗೆ ಬೇಕಾದ್ರೂ ಕೂತ್ಕೊಳ್ಳೋಕೆ ಜನ ಇಷ್ಟಪಟ್ಟರೆ ಕೂತ್ಕೋಬೋದು, ಬಟ್ ಹಿಂಗೆ ಕೂತ್ಕೋಬೇಕಂತೇಳಿ ಒಬ್ಬ ಪಾಸ್ಟ್ರಿಗೆ ದರ್ಶನ ಇದ್ದರೆ ಅದು ಹಂಗೆ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಅವರ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡಿದ್ವಿ. ಮೊದಲನೇದಾಗಿ ಅವರು ಹೇಳಿದಂತಹ ಚವಾನೆಂಬ ಹುಡುಗನನ್ನು ಬದಲಾಯಿಸುವಂಥ ಒಂದು ಸಾಕ್ಷಿ. ಹಲ್ಲೆಲೂಯಾ. ಅದರಲ್ಲಿ ಬದಲಾಯಿಸಿದ ಯಾರು? ಯೇಸಪ್ಪ. ಹಲ್ಲೆಲೂಯಾ. ಹೆಂಗೆ ಬದಲಾಯಿಸಿದ್ರು? 2000 ಬೈಬಲ್ನ ಸುಟ್ಟಿದ್ದಂಥ ವ್ಯಕ್ತಿಯನ್ನು ಅದೇ ಬೈಬಲ್ ಬದಲಾಯಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅವನ ಕಣ್ಣಿಗೆ ನೋಡುವಾಗ ಅದು ಒಂದು ಬೇಡ ಅನಿಸ್ತಾ ಇತ್ತು ಆ ಚವಾನೆಂಬ ಯವನಸ್ಥನಿಗೆ. ಈ ಸತ್ಯವೇದ ಬೇಡ, ಇದು ಬೇರೆ ಧರ್ಮ. ಬೈಬಲ್ ಬಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನುಷ್ಯನಿಗೆ ಮಾರ್ಗ ತೋರಿಸುವಂಥದ್ದು. ತುಂಬ ಸಂತೋಷ, ಒಳ್ಳೆ ಸಂದೇಶವನ್ನು ಕೊಟ್ರಿ ನಮ್ಮ ಸಭೆಗೆ, ತುಂಬ ಆಶ್ಚರ್ಯಕರವಾಗಿತ್ತು. ಹಲ್ಲೆಲೂಯಾ. ಆ ಚವನೆಂಬ ಹುಡುಗನನ್ನು ನೋಡ್ರಿ, ಇವತ್ತೆಷ್ಟೋ ಜನ ಆ ರೀತಿಯಾಗಿದ್ದಾರೆ ಅಲ್ವಾ? ಅದಕ್ಕಿಂತ ಟ್ರೈನಿಂಗ್ ಕೊಡ್ತಾರೆ. ಚವನ್ ಅಂತಹ ವ್ಯಕ್ತಿಗಳು, ಯವನಸ್ಥರು ಈ ಕ್ರಿಸ್ತನ ವಿರೋಧ ಮಾಡೋದಕ್ಕೆ ಸೈತನನು ಟ್ರೈನಿಂಗ್ ಕೊಟ್ಟು ಕ್ರಿಸ್ತರನ್ನು ಅಥವಾ ಸಭೆಗೆ ಬರೋರನ್ನು ಅಥವಾ ಪಾಸ್ಟ್ಗಳನ್ನು ನಿಮ್ಮೂರಿಗೆ ಬರೆಸಬಾರ್ದಂತೇಳಿ ಟ್ರೈನಿಂಗ್ ಕೊಟ್ಟು ನಡೆಸುವಂಥ ಕಾರ್ಯಗಳು ನಡೀತಾ ಇದೆ. ಅದು ಅವರು ಮಾಡ್ತಿರೋದೆಲ್ಲ ಮಧ್ಯಾಕಾಶ ದುರಾತ್ಮಗಳು ಮಾಡುವಂಥ ಕಾರ್ಯ. ಅವನ ಉದ್ದೇಶ ಇಷ್ಟೇ, ದೇವರ ರಾಜ್ಯ ಬರಬಾರ್ದು, ದೇವರ ರಾಜ್ಯಕ್ಕೆ ಅಥವಾ ಪರಲೋಕ ರಾಜ್ಯಕ್ಕೆ ಜನ ಸೇರಬಾರ್ದು, ರಕ್ಷಿಸಲ್ಪಡಬಾರ್ದು. ಅದಕ್ಕೋಸ್ಕರ ಆದಿಯಿಂದಲೂ ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದರೆ ದೇವರ ದಯೆ ಎಲ್ಲ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಆಮೇನ್, ಆಮೇನ್. ಇದು ಬೇಡ ಅಂತ ಬಿಸಾಕಿದಂಥವ್ರು ಎಷ್ಟೋ ಜನ ಇದನ್ನು ಬೇಕು ಅಂತ ಹುಡುಕಿದವರು ನಾವು ನೋಡ್ತಾ ಇದ್ದೀವಿ. ಅವರು ಹೇಳುವಂಥ ಸಾಕ್ಷಿಯಲ್ಲಿ ನಾವು ಆ ಚವನ್ ಅಂತ ಹುಡುಗ 2000 ಬೈಬಲನ್ನು ಸುಟ್ಟಾಕಿದ. ಅವನಿಗೊಂದೇ ಖುಷಿ. ಏನು ಖುಷಿ? ನಾನೇನು ಮಾಡಿಬಿಟ್ಟಿದ್ದೀನಿ, 2000 ಬೈಬಲನ್ನು ಸುಟ್ಟಾಕ್ಬಿಟ್ಟು ಮತಾಂತರ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತೇಳಿ. ಓಕೆ, ಖುಷಿ. ಜನಗಳ ಮುಂದೆ ಖುಷಿಯಾಗಿ ದೊಡ್ಡವರೆಲ್ಲ ಪಕ್ಕದಲ್ಲಿರೋ ಶಬಾಷ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂಥೇಳಿ, ಇದು ದೇಶಭಕ್ತಿ ಅಂತ ಕೂಡ ಹೇಳಿರ್ತಾರೆ. ಆದರೆ ಮನೆ ಒಳಗಡೆ ಹೋದಾಗ, ರೂಮ್ ಒಳಗೆ ಹೋದಾಗ ಅವನ ಜೀವಿತದಲ್ಲಿ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವನಿಗೆ ಯಾರು ಹೇಳಿಲ್ಲ ಇದು ಕೆಟ್ಟದ್ದು, ಇದು ಸುಡಬಾರ್ದು ಅಂತೇಳಿ. ಆದರೆ ಯಾವ ಕೈಗಳು ಸುಡ್ತೋ, ಯಾವ ಕಣ್ಣುಗಳು ನೋಡ್ತೋ, ಆ ಕಣ್ಣುಗಳಿಗೆ ನಿದ್ರೆ ಇಲ್ದ್ರೆ ಆಗ್ಬಿಡ್ತು. ಆಮೇನ್. ಹಲ್ಲೆಲೂಯಾ. ಎಷ್ಟು ದಿವಸ ನಿದ್ದೆ ಮಾಡಿಲ್ಲ ಅಂದು? 3 ದಿವಸ ಟೋಟಲ್ ಆಗಿ ನೋಡಿದ್ರೆ 8 ದಿವಸ ನಿದ್ದೆ ಮಾಡೇ ಇಲ್ಲ. ಹಲ್ಲೆಲೂಯಾ. 8 ದಿವಸ ನಿದ್ದೆ ಮಾಡಿಲ್ಲ ಅಂದರೆ ಆ ಮನುಷ್ಯ ತಿಕ್ಕಲಾಗ್ಬಿಟ್ಟಿರ್ತಾನೆ. ಯಾರು ನಿದ್ದೆ ಮಾಡಿಲ್ಲ ನೋಡು, ಆ ಮಕ್ಕನೇ ತಿಕ್ಕಲ ಥರ ಇರ್ತದೆ, ಎಲ್ಲ ಕುಡ್ದಂಗೆ ಇರ್ತಾರೆ, ಆಮೇಲೆ ಎಲ್ಲೋ ಇದ್ದಂಗೆ ಇರ್ತದೆ, ಆಫ್ ಮೈಂಡಲ್ ಥರ ಆಡ್ತಾರೆ. ಏನೇನೋ, ಯಾಕೋ ಒಂಥರ ಮಾತಾಡ್ತೀಯ, ಎಲ್ಲನೋ ಮಾತಾಡ್ತಾ ಇರ್ತಾರೆ. ಯಾಕೆ ಹೇಳಿ? ಆಮೇಲೆ ಮರ್ತು ಬಿಡ್ತಾರೆ. ನಾನು ಅದು ಮರ್ತು ಬಿಟ್ಟೆ, ಏನಾಯಿತು, ಅವನು ಸರಿಯಾಗಿ ನಿದ್ದೆ ಇಲ್ಲ, ಅದಕ್ಕೆ ಅದೇನೋ ಮಾತಾಡ್ತಾನೆ ಬೇಡೋ ಅಂತೇಳಿ. ಹಲ್ಲೆಲೂಯಾ. ತಿಕ್ಲಿಂದ ಬಿಡಿಸುತ್ತೆ ಇದು. ಯಾವುದು? ತಿಕ್ಲಿಂದ ಬಿಡಿಸುತ್ತೆ. ಇದಿಲ್ಲ ಅಂದರೆ ತಿಕ್ಲು ಹಿಡ್ಕೊಳ್ತದೆ. ಆಮೇನ್. ಇದ್ರ ತಂಟೆಗೆ ಹೋದ, ನಾವು ಬೇಡ ಅಂತ ಸುಮ್ಮನೆ ಇದ್ರು ಅವನೇನೋ ಹಂಗೆ ಇದ್ಬಿಡೋನು ಅಲ್ವಾ. ಇವನು ಬೇಡ ಅಂತೇಳಿ ಹೇಳ್ದ, ಇದೇನು ನೋಡ್ತ, ನೀನೇ ಬೇಕು ಅಂತ ಹಿಡ್ಕೊಳ್ತು. ಆಮೇನ್. ಹಲ್ಲೆಲೂಯಾ. ಒಂದು ಸಂತೋಷ ವಿಷಯ, ಅವನಿಗೆ ನಿದ್ದೆ ಬಂದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದ. ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡಿದ್ರು. ಹೆಂಗೆ ಮಾಡಿದ್ರು? ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಗುರುಗಳಿದ್ದಾರೆ, ಒಂದು ಸತಿ ಹೋಗ್ಬಾಪ ಅಂತೇಳಿ. ಆದರೆ ಆ ಗುರುಗಳು ಒಂದು ರಹಸ್ಯವಾದಂಥ ಒಂದು ಕಾರ್ಯ ಮಾಡಿದ್ರು. ಏನು? ನಿನಗೆ ಈ 1 ತಿಂಗಳಲ್ಲಿ ಏನೆಲ್ಲ ತಪ್ಪುಗಳು ಮಾಡಿದೆ ಬರೆಯಪ್ಪ ಅಂತ. ಈ ತಪ್ಪುಗಳೆಲ್ಲ ಅವನು ತಪ್ಪು ಮಾಡೋದಕ್ಕೆ ಸಹಜ, ಯಾಕಂದ್ರೆ ಅವನು ಯವನಸ್ಥನು. ಅದ ಲಾಸ್ಟ್ ತಪ್ಪು ಮಾಡಿದ್ನಲ್ಲ, ಯಾವುದದು? ಬೈಬಲ್ ಸುಟ್ಟಿದ್ದು. ಬೈಬಲ್ ಅಂತಲ್ಲ ಅವನು ಬರ್ದಿಲ್ಲ, ಧಾರ್ಮಿಕ ಪುಸ್ತಕ ಅಂತೇಳಿ. ಆ ಸ್ವಾಮೀಜಿಗೆ ರಕ್ಷಣೆ ಇದೆಯಲ್ಲ ಗೊತ್ತಿಲ್ಲ, ಅದು ದೇವರು ಒಂದು ಆ ಸ್ವಾಮೀಜಿನ ಯೂಸ್ ಮಾಡ್ಕೊಂಡವರಲ್ಲಿ. ಆಮೇನ್. ನೀನು ಯಾವ ಪುಸ್ತಕ ಸುಟ್ಟಾಕ್ದಪ್ಪ, ಆ ಪುಸ್ತಕ ಎಷ್ಟು ಪವರ್ಫುಲ್ ಅಂತೇಳಿ ಅದನ್ನ ಗೊತ್ತಿಲ್ಲ.
ಆದರೆ ಒಂದು ಮಾತ್ರ ಹೇಳ್ದ, ಅದನ್ನು ಓದ್ಬಿಟ್ಟು ಬಾ ಅಂತ ಹೇಳ್ದ. ಹಲ್ಲೆಲೂಯಾ. ಒಂದು ವೇಳೆ ಇನ್ನೂ ಕೆಲವು ಬುಕ್ಗಳು ಜಾಸ್ತಿ ಸುಡು ಅಂತ ಹೇಳಿದರೆ ಅವನ ಜೀವಿತ ಅದೇ ಕೆಲಸದಲ್ಲಿ ಇರೋನು. ಅವನು ಅದು ಇರೋಕ್ಕಿಂತ ಮುಂಚೆ ಅವ್ನು ನಿದ್ದೆ 8 ದಿವಸ ಹೋಗ್ಬಿಟ್ಟು 16 ದಿವಸ ಆಗ್ಬಿಡೋದು. ಆಮೇಲೆ ಅರ್ಧಂಬರ್ಧ ತಿಕ್ಲು ಪೂರ್ತಿ ತಿಕ್ಲಾಗಿರೋನು. ಅವನೇನಾಗವನು? ತಿಕ್ಲಂದ್ರೆ ತಿಕ್ಲೆ ಅಲ್ವಾ? ಆದರೆ ಅವನ ಮುಖಾಂತರ ಒಂದು ರಹಸ್ಯ ಮಾಡ್ದ, ನೀನು ಆ ಪುಸ್ತಕನ ಓದಂತ. ಓದೋವಾಗಲೇ ನಿದ್ದೆ ಬಂದ್ಬಿಡ್ತು. ಆಮೇನ್. ಇವತ್ತು ಎಷ್ಟು ಜನಕ್ಕೆ ನಿದ್ದೆ ಬರ್ತಾ ಇಲ್ವೋ? ಅವ್ರಿಗೆಲ್ಲ ಒಂದು ಐಡಿಯಾ ಬರ್ತಾ ಇದೆ ಈಗ. ಏನದು? ಯಾಕೆ ಮೊಬೈಲ್ ನೋಡ್ತಾ ಇದೀಯ ಅಂತ ಕೇಳಿದವಾಗ ಹೇಳಿದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ. ಆಮೇನ್. ಈಗ ಮೊಬೈಲ್ ನಿದ್ದೆ ಬರೋದಕ್ಕೆ ಒಂದು ಮಾತ್ರೆ ಸಿಕ್ಕಿದೆ. ಏನದು? ಸೈಡ್ ಎಫೆಕ್ಟ್ ಇಲ್ಲದಂಥ ಒಂದು ಬೆಸ್ಟ್ ಮೆಡಿಷನ್. ಇದು ಪರಲೋಕದಿಂದ ಬಂದಿರೋದು ಮೆಡಿಷನ್. ಅದು ಯಾವ ಮೆಡಿಷನ್ ಅಂದರೆ ಸತ್ಯವಾಕ್ಯ. ಈ ಜೀವವುಳ್ಳ ವಾಕ್ಯಗಳು ಓದುವಾಗ, ಧ್ಯಾನಿಸುವಾಗ ನಿದ್ರೆನೇ ಬರೋ ಟೈಮಲ್ಲಿ ನಿದ್ರೆ ಬರೆಸುತ್ತೆ, ಎಚ್ಚರಿಸೋ ಸಮಯದಲ್ಲಿ ಎಚ್ಚರಿಸುತ್ತೆ, ತಿದ್ದೋ ಸಮಯದಲ್ಲಿ ತಿದ್ದುತ್ತೆ, ಯಾವ ತಂತ್ರ ಮಂತ್ರಗಳು ನಿನ್ನ ಮುಟ್ಟದ ಹಾಗೆ ಕಾಪಾಡುತ್ತೆ. ಇದನ್ನು ಓದುವಾಗ ಅವರು ಇವರು ಬರಲ್ಲ, ದೇವರೇ ನಿನ್ನ ಜೊತೆಲಿ ಮಾತಾಡುವಂಥರಾಗಿದ್ದಾರೆ. ಆಮೇನ್. ಒಂದು ವೇಳೆ ನನ್ನ ಗಂಡ ಮಾತಾಡ್ತಾ ಇಲ್ಲ, ನನ್ನ ಹೆಂಡತಿ ಮಾತಾಡ್ತಾ ಇಲ್ಲ ಅಂತ ಒಂದು ಕೆಲವರು ಫೀಲ್ ಮಾಡ್ಕೊಂಡಿರ್ತಾರೆ. ನಿಜಾನೇ, ಒಂದು ವಾರ ಮಾತಾಡಿಲ್ಲ, ಒಂದು 10 ದಿವಸ ಮಾತಾಡಿಲ್ಲ ಅಂತೇಳಿ ಕೊನೆಗೆ ಒಂದು ದಿವಸ ಮಾತಾಡ್ತಾರೆ. ಮಾತಾಡದಿದ್ದವರು ಕೊನೆಗೆ ಕೆಲವರು ದೂರನ ಆಗಿಬಿಡ್ತಾರೆ. ಆದರೆ ಇದು ಏನು ಮಾಡುತ್ತೆ ಅಂದರೆ, ಯಾರು ಮಾತಾಡಿಲ್ಲ ಅಂದರೆ ಇದ್ರ ಜೊತೆ ಮಾತಾಡಿದ್ರೆ ಮಾತಾಡದಿದ್ದವರೆಲ್ಲ ನೀನು ಮಾತಾಡುವಾಗ ಮಾಡುತ್ತೆ ಅದು. ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ವಾಕ್ಯ, ಏನು ಗೊತ್ತಾ? ನೀನು ದೇವ್ರಿಗೆ ಮೆಚ್ಚುಗೆ ಆಗಿದ್ದರೆ ನಿನ್ನ ಶತ್ರು ಕೂಡ ಮಿತ್ರನಾಗಿ ಮಾಡ್ತೀನಿ ಅಂತ. ಹಾಗಾದರೆ ಅದೆಲ್ಲ ನಿಮ್ಮ ಶತ್ರುಗಳು ಜಾಸ್ತಿ ಇದ್ದಾರೆ. ಹಾಗಾದ್ರೆ ನೀವು ಜಾಸ್ತಿ ಯಾರನ್ನ ಓದಬೇಕು ಅಂದರೆ ಯಾರನ್ನ? ಬೈಬಲನ್ನು ಓದಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್. ನಿಮ್ಗೆ ನಿದ್ದೆನೇ ಬರ್ತಾ ಇಲ್ಲ ಅಂದರೆ ನೀನು ಯಾವ್ದನ್ನ ಓದಬೇಕು? ಬೈಬಲ್ ಓದಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನಗೆ ಭಯ ಆಗ್ತಾ ಇದೆ, ಏನು ಮಾಡಬೇಕು? ಬೈಬಲ್ ಓದಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನಗೆ ಸಮಾಧಾನ ಇಲ್ಲ, ನಿನಗೇನು ಬೇಕು? ಬೈಬಲ್ ಓದಬೇಕು. ಹಲ್ಲೆಲೂಯಾ. ನನಗೆ ಒಂದು ಕುಟುಂಬ ಒಡೆದು ಹೋಗಿದೆ, ಅದು ಒಂದು ಮಾಡಬೇಕು. ಅವರು ಮನಸ್ಸನ್ನು ಪರಿವರ್ತನೆ ಮಾಡೋದು ಯಾವುದು? ನನ್ನ ಮಕ್ಕಳಿಗೆ ಜ್ಞಾನನೇ ಇಲ್ಲ, ದಡ್ಡ ಅವನೇನು? ಈ ಲೋಕದ ಪುಸ್ತಕದಲ್ಲಿ ದಡ್ಡ ಆದರೂ ಪರವಾಗಿಲ್ಲ, ಇದನ್ನು ನೀನು ಕೊಟ್ಟರೆ ಸಾಕು, ಅವನ ಲೋಕದಲ್ಲಿ ದೊಡ್ಡ ಜ್ಞಾನಿ ಆಗಿಬಿಡ್ತಾನೆ. ಆಮೇನ್. ಹಲ್ಲೆಲೂಯಾ. ಇದನ್ನು ಓದುವಂಥವ್ರು ಕುಟುಂಬವನ್ನು ಕಟ್ಟುವಂಥರಾಗಿರ್ತಾರೆ. ಇದನ್ನು ಓದುವಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗ್ತಾರೆ. ಇದನ್ನು ಓದುವಂಥವ್ರು ತೆಗೆದುಕೊಳ್ಳೋದಿಲ್ಲ, ಕೊಡೋರಾಗಿ ಮಾರ್ಪಡಿಸ್ತದೆ. ಹಲ್ಲೆಲೂಯಾ. ಹಾಗಾದರೆ ಇದನ್ನು ಕೆಲವು ಚರ್ಚ್ಗಳಲ್ಲಿ ಪಾಸ್ಟ್ ಒಬ್ಬರು ಮಾತ್ರ ಯೂಸ್ ಮಾಡ್ತಾರೆ, ಬೇರೆಯವರು ಮುಟ್ಟಕ್ಕೆ ಬಿಡಲ್ಲ. ಆದರೆ ಇವತ್ತು ನಮ್ಮ ಸಭೆಯಲ್ಲಿ ಮಾತ್ರ ಪ್ರತಿಯೊಬ್ಬ ಮನೆಗೊಂದಲ್ಲ, ಪ್ರತಿಯೊಬ್ಬರ ಹತ್ರನೂ ಬೈಬಲ್ ಇರಬೇಕು. ಆಮೇನ್. ಆಮೇನ್. ನೀನು ಎಂಥ ಮೊಬೈಲ್ ಇಟ್ಕೊಂಡಿದ್ಯೋ ಅನ್ನೋದು ಅನೇಕ ಯವನಸ್ಥರಿಗೇನು ಗೊತ್ತಾ? ಅದೊಂದು ಪ್ರೈಡ್, ಅಂದರೆ ಒಂದು ಅಹಂಕಾರ. ನಾನು ಐಫೋನ್ ಇಟ್ಕೊಂಡಿದ್ದೀನಿ. ಯಾವ ಫೋನು? ಐಫೋನ್. ನೀನು ಐಫೋನಲ್ಲಿ ನಿನ್ನ ಐಗಳೆಲ್ಲ ಹೋಗ್ಬಿಡ್ತದಯ್ಯ. ಇನ್ನು ಜಾಸ್ತಿ ಹೋದ್ರೆ ನಿನ್ನ ಐಸಿಗಳು ಕೂಡ ಹೋಗ್ಬಿಡ್ತವೆ ಅದರಲ್ಲಿ. ಫೋನಲ್ಲಿ ಐಸಿ ಹೋದಂಗೆ ನಿನ್ನ ಆತ್ಮದಲ್ಲಿ ಐಸಿಗಳೆಲ್ಲ ಹೋಯ್ತಂದರೆ ಏನಾಗ್ತದೆ ಅಲ್ವಾ? ಅದೇ ಆ ಮೊಬೈಲ್ ಪಕ್ಕದಲ್ಲಿ ಇಟ್ಬಿಟ್ಟು ಈ ಬೈಬಲ್ ಎತ್ಕೊಂಡಾಗ ನಿನ್ನ ಕಣ್ಣಿಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ತುಂಬ ಸಂತೋಷ ವಿಷಯ. ಅದಾದ ನಂತರ ಅವರು ಕೆಲವು ವಿಚಾರಗಳು ಹೇಳ್ತಾ ಬಂದರು ಸಭೆ ಕಟ್ಟೋ ವಿಚಾರದಲ್ಲಿ. ನನಗೆ ತುಂಬ ಪ್ರಯೋಜನಕರವಾಗಿತ್ತು, ನಮ್ಮ ಸಭೆಗೆ ಪ್ರಯೋಜನಕರವಾಗಿತ್ತು. ಆಮೇನ್. ಸಭೆ ಯಾರಿಗಾಗಿ ಯಾರು ಕಟ್ತಾರದು? ನಮಗಾಗಿ ನಾವು ಕಟ್ಕೋಬೇಕಾಗಿರೋದು. ಆಮೇನ್. ಹಲ್ಲೆಲೂಯಾ. 3 ವರ್ಷದಿಂದ ಸಭೆ ಕಟ್ತಾ ಇದ್ದೀವಿ. ಕೆಲವರು ಹಂತವಾಗಿ ತಮ್ಮ ಕೈಯಲ್ಲಾದಷ್ಟು ಎಲ್ಲರೂ ಕೊಟ್ಟಿದ್ದೀರ. ಎಲ್ಲರೂ ಅಲ್ಲ, ಕೆಲವರು ಕೊಟ್ಟಿಲ್ಲ, ಇನ್ನೂ ಗೊತ್ತಿಲ್ಲ. ಅವ್ರ ಹೆಸರುಗಳು ನೋಡುವಾಗ ಇಂಥ ಕುಟುಂಬ ಬಂದಿಲ್ಲಲ್ಲಪ್ಪ, ಬೇಜಾರು ಇದೆ, ಆದರೆ ಹೆಸರು ಇಲ್ಲ. ಯಾಕಿಲ್ಲ ಅಂತೇಳಿ ಹೋಗ ಇವತ್ತು ಉತ್ತರ ಸಿಕ್ತು. ಅದು ವಾಕ್ಯ ಇದೆ, ಶ್ರೀಮಂತರು ಯಾರೂ ಏನು ಮಾಡಿಲ್ಲಂತೆ, ತಮ್ಮ ಹೆಗಲುಗಳನ್ನು ಕೊಟ್ಟಿಲ್ಲ, ಸಹಾಯ ಮಾಡಿಲ್ಲ. ಯಾರು ಕೊಟ್ಟರು? ಆದಿಯಿಂದ ಇಲ್ಲ ನೋಡಿದ್ರೆ ಅನೇಕ ವಿಧಿವೆಯರು, ಬಡವರು ತಾನು ಊಟವನ್ನು ಕಡಿಮೆ ಮಾಡಿ ನನ್ನ ಸಭೆ ಕಟ್ಟಬೇಕು, ಸೇವೆ ಮಾಡಬೇಕು, ದೇವ್ರ ರಾಜ್ಯ ಬೆಳಿಬೇಕು ಅಂತೇಳಿ ಕೊಟ್ಟಂಥವರೇ ಹೆಚ್ಚು ಬಡವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್.
ಒಂದು ವೇಳೆ ಕೆಲವು ಕುಟುಂಬಗಳನ್ನು ಹೃದಯಗಳಲ್ಲಿ ಕೊಡದ ಹಾಗೆ ಕಲ್ಲಾಗಿರ್ತದೆ. ಯಾವುದೋ ಫಾರಿನ್ದ ಬರ್ತದೆ, ಇನ್ನೊಂದು ಬರ್ತದೆ ಅಂತೇಳಿ ನಿಮ್ಮನ್ನು ಮಿಸ್ಗೈಡ್ ಮಾಡೋದು. ಫಾರಿನಲ್ಲಿ ಯಾರು ಕೊಡ್ತಾರಯ್ಯ? ಪಕ್ಕದ ಮನೆಯವರೇ ನಿನಗೆ ಸಾರು ಕೊಡಲ್ಲ, ಊಟ ಕೊಡಲ್ಲ, ಕೊಡ್ತಾರಾ? ಇನ್ನು ಫಾರಿನ್ ಎಷ್ಟೋ ಸಾವಿರಾರು ಕಿಲೋಮೀಟ್ರ್, 20,000 15,000 ಕಿಲೋಮೀಟ್ರ್ ದೂರದಲ್ಲಿ ಅವನು ಬಂದು ನಮ್ಗೆ ಕೊಡ್ತಾನ? ಅವನಿಗೂ ನಮಗೇನು ಸಂಬಂಧ? ನಮ್ಮ ಚಿಕ್ಕಪ್ಪನೇ ನಮ್ಮನ್ನು ತಿಂದ ಅಂತ ಕೇಳಲ್ಲ, ಉದಾಹರಣೆ ಅಲ್ವಾ? ನಮ್ಮ ದೊಡ್ಡಪ್ಪ ನಮ್ಮನ್ನು ಕೇಳಲ್ಲ, ನಮ್ಮ ಮಾವ ಹಿಂಗೆ ನೋಡ್ದಿದ್ದಂಗೆ ಹೋಗ್ತಾನೆ. ಆ ಥರ ಇದ್ದಾಗ ಯಾರೋ ದೂರ ಇರುವಂಥ ಮಕಾಮೂತಿ ಗೊತ್ತಿರೋ ನಮ್ಗೆ ಬಂದು ಕೊಡ್ತಾನೆ ನಮ್ಮ ರಾಜಣ್ಣ? ಅದೇಂಗೆ ಕೊಡ್ತಾನೆ? ಇದು ದೆವ್ವ ಮಾಡುವಂಥ ಪ್ರಚಾರ. ನಮ್ಮ ಮನೆ, ನಿಮ್ಮ ಬೇರೆ ಏನು ಬೇಡ, ನಿಮ್ಮ ಮನೆ ಯಾರು ಕಟ್ತಾರೆ? ನಾವೇ ಕಟ್ಟಬೇಕು ತಾನೆ. ಇದು ನಮ್ಮ ಸಭೆ, ಇದು ನಮ್ಮ ಮನೆ, ನಾವೇ ಕಟ್ಟಬೇಕು. ಆಮೇನ್. ಈಗ ಸಭೆ ಕೆಲಸ ನಿಂತು ಹೋಗಿದೆ, ಸಭೆ ಕೆಲಸ ನಿಂತು ಹೋಗಿದೆ. ಅದಕ್ಕೆ ಏನಂದರೆ ಏನೂ ಇಲ್ಲ. ಈಗ ಮತ್ತೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೊಡೋದಕ್ಕಿಂತ ಫಸ್ಟು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕೊಡೋ ಮನಸ್ಸಿಗೆ ಕೇಳುವಾಗ ಎಷ್ಟು ಈಗ ಒಂದು 1,000 ರೂಪಾಯಿ ಆದರೂ ಕೊಟ್ಬಿಡ್ಬೇಕು, ಓಕೆ. ಅದಕ್ಕಿಂತ ಮುಂಚಿತವಾಗಿ 1,000 ರೂಪಾಯಿ ಕೊಡೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿ ನೋಡು. ದೇವರು ಏನು ಕೊಡಬೇಕು ಅಂತೇಳಿ ನಿನ್ನ ಕುಟುಂಬನಿಟ್ಟು, ಅಲ್ಲಿ ಕುಟುಂಬಗಳ ಹೆಸರು ಕೂಡ ನೋಡ್ತಾ ಇದ್ದೀವಿ. ನಿನ್ನ ಕುಟುಂಬವಿಟ್ಟು, ಬಾಗಿಲು ಬೇಕಾ ಬಾಗಿಲು, ಸಿಮೆಂಟ್ ಬೇಕಾ ಸಿಮೆಂಟ್, ಕಲ್ಲು ಬೇಕಾ ಕಲ್ಲು, ಜನ ನೋಡಲಿ, ಎದ್ದು ಕಾಣಿಸಬೇಕು, ಆ ರೀತಿ ಅಲ್ಲ. ದೇವರು ಅದನ್ನು ನೋಡಿಕೊಂಡ್ರೆ ಸಾಕು. ಆಮೇನ್, ಹಲ್ಲೆಲೂಯಾ. ಮತ್ತು 4 ಗುಂಪುಗಳು ಎಲ್ಲ ಸಭೆಗೂ ಸೂಕ್ತವಾಗಿರುವಂಥದ್ದು. 4 ಗುಂಪುಗಳು ಹೇಳಿದ್ರಲ್ಲ, ಯಾರನ್ನು ಹೇಳ್ತಾರೆ? 4 ಗುಂಪು. 4 ಗುಂಪು ನೀವು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವ ಗುಂಪಲ್ಲಿದ್ದೀರ ಅವರು ಆ ಗುಂಪುಗಳನ್ನು ಹೇಳಿದ್ರೂ ಪರವಾಗಿಲ್ಲ ಅಲ್ಲ ಪಾಸ್ಟ್ರಯ್ಯ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇ ಗುಂಪು ಯಾವುದು? ಭಾಗವಹಿಸುವ ಜನ, ಭಾಗವಹಿಸುವಂಥದ್ದು. ಎಲ್ಲದಕ್ಕೂ ಭಾಗವಹಿಸ್ತಾರೆ. ಕೆಲಸ ಮಾಡಬೇಕು, ತೊಳಿಬೇಕು, ಪಾತ್ರೆ ತೊಳಿಬೇಕು, ಇನ್ನೊಂದು ಮಾಡಬೇಕು, ಸುವಾರ್ತೆ ಸಾರಬೇಕು, ಬಟ್ಟೆ ಒಗಿಬೇಕು, ಮತ್ತು ಚರ್ಚ್ ಕೆಲಸ ಮಾಡಬೇಕು, ಎಲ್ಲದಕ್ಕೂ ಭಾಗವಹಿಸ್ತಾರೆ. ತುಂಬ ಸಂತೋಷ. ಆಮೇನ್. ಅದು ಧಾರಾಳವಾದ ಮನಸ್ಸು. 2 ಪ್ರೇಕ್ಷಕರು. ನಾನು ಅಫಿಷಿಯಲ್, ನಾನು ಶ್ರೀಮಂತ, ನಾನು ಬಗ್ದ್ರೆ ಸೊಂಟ ಆಗ್ತದೆ, ಹೀಗೆ ಸ್ಟ್ರೈಟ್ ಹಿಂಗೆ ಇರ್ತಾರೆ. ಇವರು ಯಾವಾಗಲೂ ನೋಡ್ಕೊಂಡು ಹೋಗ್ತಾರೆ. ಅವ್ರು ಕೆಳಗವರು, ಕೆಳ ಜಾತಿಯವರು ಅಥವಾ ಬಡವರು, ಅವರೇನೋ ಮಾಡ್ಕೊತಾರೆ. ನಿನ್ನ ಕೆಲಸ ಏನು ಬೇಕೋ ಕೂಲಿ ನಾನು ಕೊಟ್ಬಿಡ್ತೇನೆ, ಮಾಡಿಸ್ಕೊಳ್ಳಯ್ಯ ಅನ್ನೋರು ಕೂಡ ಇದ್ದಾರೆ. ದೇವರ ಜಾಗದಲ್ಲಿ, ದೇವರ ಸಭೆಯಲ್ಲಿ ಒಂದು ಪೇಪರ್ ಎತ್ತಿದ್ರು ಸಹ ಅದು ಆಶೀರ್ವಾದ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಪೇಪರ್ ಎತ್ತಕ್ಕೆ ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಸಂಬಳ ಕೊಡುತ್ತೆ. ಈಗ 50,000 ಅಂತೆ ಪೇಪರ್ ಎತ್ತೋರ್ಗೆ ಮಾತ್ರ. ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತೀರಿ? ನಿಮ್ಗೆ ಯಾರಿಗೆ ಗೌರ್ಮೆಂಟ್ ಕೆಲಸ ಪರ್ಮನೆಂಟು ತಿಂಗಳಿಗೆ 50,000 ಫಿಕ್ಸ್ ಮಾಡಿರೋದು ಇವಾಗ, ಗೊತ್ತಾ? ನಿಮ್ಗೆ ಗೊತ್ತಿಲ್ವಾ? ನಿಜ ಅದು. ಪಂಚಾಯಿತಿಯಲ್ಲಿ ಪೇಪರ್ ಎತ್ತುವಂಥವರಿಗೆ ಒಬ್ಬರಿಗೆ 50,000. ಇದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿದ್ರೆ ಸಾಕು. ಇಲ್ಲ ಪೇಪರ್ ಎತ್ತಕ್ಕೆ ನೀನು ಪೇಪರ್ ಎತ್ತಿ ಬಗ್ಗೆದೊಳಗೆ ಆರೋಗ್ಯವಾಗಿದ್ದರೆ ಸಾಕು. ಎಷ್ಟು ಜನ ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಇದ್ದೀರಾ? ಬೇಡ. ಇಂಜಿನಿಯರ್ ಮಾಡಿ 15,000ಕ್ಕೆ ಹೋಗ್ತೀರಾ, ಇಲ್ಲ ಪೇಪರ್ ಎತ್ತಿ 50,000 ತಗೊಳ್ತೀರಾ? ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳೋ ನನಗೆ ಗೊತ್ತು. ನೀವು ಬಿಟ್ಟರೆ ಸಾಕು ಪಾಸ್ಟ್ರೆ, ನನಗೂ ಒಂದಿರಲಿ, ನನ್ನ ಮಗನಿಗೂ ಒಂದಿರಲಿ ಕೇಳೋರು ಇದ್ದೀರಾ ಇಲ್ಲಿ. ಈ ಮಾಸ್ತಿನ ಲೀಸ್ ತಗೊಳ್ಳೋರು ಕೂಡ ಇದ್ದೀರಾ ನೀವಿಲ್ಲಿ. ಈ ಪೇಪರ್ ತೆಗೆಯುವಂಥ ಕಾರ್ಯಕ್ರಮ ನನ್ನ ಕುಟುಂಬಕ್ಕೆ ಇರಲಿ ಅನ್ನೋರು ಕೂಡ ಇದ್ದೀರಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ಸನ್ನಿಧಾನದಲ್ಲಿ ತೆಗೆಯುವಂಥದ್ದು ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. 2ನೇ ಗುಂಪು ಪ್ರೇಕ್ಷಕರಾದ. 3ನೇದು ಪ್ರೋತ್ಸಾಹ ಮಾಡೋದು. ನಾನು ಎಲ್ಲ ದೂರ ಇದ್ದೀನಿ ಫಸ್ಟ್ರೆ, ಅದೇನೋ ಇದು ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಬನ್ನಿ, ಪ್ರೋತ್ಸಾಹ ಮಾಡೋಂಥ ಟೀಮ್ ಕೂಡ ಇದೆ. 4ನೇದು ಇದು ಸ್ಟಾರ್ಟಿಂಗಿಂದ ಲಾಸ್ಟು. ಈ ಜಾಗದಲ್ಲಿ ಏನಕ್ಕೆ ಈ ಕಲ್ಲು ಸರಿ ಇಲ್ಲ, ನನಗೆ ಕೇಳಿದರೆ ಒಳ್ಳೆ ಕಲ್ಲು ಕೊಡಿಸ್ತಾ ಇರಲಿಲ್ಲ, ತೋರಿಸ್ತಾ ಇದ್ದೆ. ಆಮೇಲೆ ಈ ಸಿಮೆಂಟಾ, ಇದು ಬೇಕಾಗಿಲ್ಲ, ಈ ಸಿಮೆಂಟಲ್ಲಿ ಮಾಡಿದ್ರೆ ಕ್ರ್ಯಾಕ್ ಬಂದುಬಿಡ್ತದೆ, ನೀನು ಕೊಡಿಸ್ತೀಯಾ? ಕೊಡಿಸ್ತಾ ಇಲ್ಲ, ಹೇಳ್ತಾ ಇದ್ದೆ. ನೀನು ಕೇಳೋಕ್ಕೆ ನೀನು ತೆಗಿಯೋಕ್ಕೆ ಮುಂಚೆ ನಾನು ಕೇಳಿದ್ರೆ ಹೇಳ್ತಾ ಇದ್ನಲ್ಲ ಯಾವುದು ಬೇಕು ಅಂತ. ಓಕೆ, ನೆಕ್ಸ್ಟ್
ಎಲ್ಲದಕ್ಕೂ ಪಾಯದಿಂದ ಫಿನಿಶಿಂಗ್ವರೆಗೂ ಇದು ಹಿಂಗೆ ಬರಬೇಕಾಗಿತ್ತು. ಮುಗಿದ ಮೇಲೆ, ಮುಗಿಯೋಕ್ಕೆ ಮುಂಚೆ ಯಾರೂ ಇಲ್ಲ. ಮುಗಿದ ಮೇಲೆ ನನ್ನ ಕೈ ಹೋಗ್ತದೆ ನೋಡ, ನನ್ನ ಕಣ್ಣು ಹೋದಂಗೆ ಹಿಂಗೆ ಕರೆಕ್ಟಾಗಿ ಹೋಗಿದ್ರೆ ಕರೆಕ್ಟಾಗಿ ಬರೋ. ಸ್ವಲ್ಪ ಕ್ರಾಸ್ ಬಂದೈತೆ. ಕ್ರಾಸ್ ಮಾಡೋ ಟೈಮಲ್ಲಿ ನೀನು ಎಲ್ಲಿ ಹೋಗಿದ್ದೆ? ನೀನು ಇಷ್ಟು ಗೊತ್ತಿರೋನು, ಕ್ರಾಸ್ ಆಗೋ ಟೈಮಲ್ಲಿ ನೀನು ಇದ್ದಿದ್ರೆ ಕ್ರಾಸ್ ಆಗ್ತಿರ್ಲಿವಲ್ಲ. ಕ್ರಾಸ್ ಆದಮೇಲೆ ಕ್ರಾಸ್ ಅಂತ ಹೇಳೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪಾಸ್ಟ್ ಇನ್ನೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಇದೆಲ್ಲ ನಿಜವಾಗ್ಲೂ ನಮಗಾಗಿ ದೇವರು ಮಾತಾಡೋದು. ಏನು ಗೊತ್ತಾ? ಕೆಲಸಕ್ಕಿಲ್ಲ, ಊಟಕ್ಕಿಲ್ಲ, ಉಪ್ಪಕ್ಕಿಲ್ಲ, ಆದರೆ ಶೋ ಮಾತ್ರ ಏನದು? ನಾನು ಯಾವಾಗ ಎಲ್ಲ ಕೆಲಸ ಆಮೇಲೆ ಶಾಲು ಹಾಕುವಾಗ, ಆಮೇಲೆ ಹೂವು ಹಾಕುವಾಗ, ನಾವು ಕಿರೀಟ ಇಟ್ಸ್ಕೊಳ್ಳೋಕ್ಕೆ, ಕಿರೀಟ ಇಡೋದಕ್ಕೆ. ಹಲ್ಲೆಲೂಯಾ. ಇಲ್ಲಿ ಜನ ನೋಡ್ತಾ ಇರ್ತಾರೆ, ಮನೆ ಈ ಅಪ್ಪನ ಸಿಮೆಂಟ್ ಎತ್ತಕ್ಕೆ ಬಂದಿಲ್ಲ, ಇಲ್ಲಿ ಈಗ ಹೂನಾರ ಹಾಕ್ಸ್ಕೊಳ್ಳಿಕ್ಕೆ ಬಂದವನೇ. ಕೇಳ್ತಾರೆ ಕೇಳಲ್ವಾ? ಕೇಳ್ತಾರೆ. ನಾವು ಎಲ್ಲ ಚರ್ಚ್ ಫಿನಿಷ್ ಮಾಡಿದ್ಮೇಲೆ ಲಾಸ್ಟಲ್ಲಿ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲ ವಿಡಿಯೋಗಳಿದ್ದಾವೆ, ಅದೆಲ್ಲ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಮೊದಲು ಹೇಳಿದ್ರೆ ನಾವೆಲ್ಲ ಒಳ್ಳೆ ಬಟ್ಟೆ ಹಾಕೊಂಬರ್ತಿದ್ರಿ ಪಾಸ್ಟ್ ಅಂತ ಹೇಳೋರು ಕೂಡ ಇದ್ದೀರಿ, ನನಗೆ ಗೊತ್ತು. ಆದರೆ ನ್ಯಾಚುರಲ್ ಆಗಿ ಅದನ್ನು ನಿಮಗೆ ಗೊತ್ತಿದ್ದಾಗಲೋ ಗೊತ್ತಿಲ್ಲದಾಗಲೋ ಫೋಟೋಸು ವಿಡಿಯೋಸ್ ಇದ್ದಾವೆ. ಓಪನ್ ಮಾಡಿದಾಗ ಅದನ್ನು ಹಾಕ್ತೀವಿ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಅದನ್ನು ಏನು ಈ ಒಂದು ಯೂಟ್ಯೂಬ್ ಕಾಲ ಇರೋವರೆಗೂ ಅದು ಇರ್ತದೆ. ಆಮೇಲೆ ಅದು ಬಿಡ್ರಿ, ಆದರೆ ಪರಲೋಕದಲ್ಲಿ ಪರ್ಮನೆಂಟಾಗಿರ್ತದೆ. ಆಮೇಲೆ ಪ್ರೈಸ್ ದ ಲಾರ್ಡ್. ಈ ಎಲ್ಲ ಗುಂಪುಗಳನ್ನು ವಿಚಾರಿಸಿ ನೋಡುವಾಗ ನಾವು ಯಾವ ಗುಂಪಲ್ಲಿ ಇರಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ಆಮೇಲೆ ಈ 4 ಗುಂಪಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಗನೋ ಮಗಳೋ ಅವರೋ ಇದ್ದೇ ಇರ್ತಾರೆ. ಈಗ ಒಂದು ಯಾವ ಫಸ್ಟ್ ಗುಂಪು ಯಾವುದು? ಭಾಗವಹಿಸೋದು, ಪ್ರೋತ್ಸಾಹ ಮಾಡೋ ಗುಂಪದಲ್ಲಿ ನಾವು ಸೇರ್ಕೋಬೇಕು. ಆಮೇಲೆ ಎಷ್ಟು ಜನ ಕುಟುಂಬ ಇದ್ದಿದ್ರಲ್ಲಿ ಇದೆ ಇರಬೇಕಂದು ಇಷ್ಟಪಡ್ತೀರ? ಹೋಗ್ಲಿ, ಅದರಲ್ಲೂ ಕೈಗೆಳೆತಗಳು ಕಷ್ಟ ಆಗ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ತಾನೇ ಮಹಿಮೆ ಆಗಲಿ. ಈ ಸಭೆ ಕೆಲಸ ಮತ್ತೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಕುಟುಂಬದಲ್ಲಿ ಈ ಇದಕ್ಕಾಗಿ ಪ್ರೇಯರ್ ಮಾಡ್ತಿರೋ ಅವರಿಗೆ ಕೊಡುವಾಗ ದೇವರು ಸಹಾಯ ಮಾಡ್ತಾರೆ. ಯಾರು ಕೊಡ್ತಾ ಇಲ್ವೋ ಅದರ ಅರ್ಥ ಏನಂದರೆ ಇವರು ಸಭೆಗಾಗಿ ಪ್ರೇಯರ್ ಮಾಡ್ತಾ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗೋದು ಅದೇನೆ. ನಿನ್ನ ಕೈ ಮುಂದೆ ಬರ್ತಾ ಇಲ್ಲ ಅಂದರೆ ನೀನು ಸಭೆಗಾಗಿ ಪ್ರೇಯರ್ ಮಾಡ್ತಾ ಇಲ್ಲ ಅಂತ ಮೊದಲನೇದಾಗಿ. ಎರಡನೇದಾಗಿ ಕುಟುಂಬಕ್ಕೆ ಪ್ರಾರ್ಥನೆ ಕೂಡ ಇಲ್ಲ ಅಂತೇಳಿ ಇದರಿಂದನೇ ಗೊತ್ತಾಗೋದು. ಕುಟುಂಬ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರೆ ಕುಟುಂಬವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಏನಂತೇಳಿ, ಚರ್ಚ್ ಕೆಲಸ ಎಷ್ಟವರೆಗೂ ನಡೆದಿದೆ, ಆಮೇಲೆ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ಸೀಟ್ ಆಗಿದೆ, ಪ್ಲಾಸ್ಟಿಂಗ್ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಮತ್ತು ನಮ್ಮ ಕುಟುಂಬ ಏನು ಮಾಡೋಕ್ಕೆ ರೆಡಿಯಾಗಿರಬೇಕು. ಆಮೇನ್, ಪ್ರೈಸ್ ದ ಲಾರ್ಡ್. ಅದನ್ನು ತೀರ್ಮಾನ ಮಾಡೋದಕ್ಕೆ ದೇವರು ಅವ್ರ ಹೃದಯದಲ್ಲಿ ಇಡ್ತಾನೆ. ಹಲ್ಲೆಲೂಯಾ, ದೇವರು ತಾನೇ ಮಹಿಮೆ ಆಗಲಿ. ಆಮೇನ್. ಎಲ್ಲ ಎದ್ದು ನಿಂತ್ಕೊಳ್ಳೋಣ ಈ ಸಮಯದಲ್ಲಿ. ಕರ್ತನೆ, ನಿಮ್ಮ ನಾಮ ಮಹಿಮೆಗಾಗಿ ನನ್ನನ್ನು ಉಪಯೋಗ ಮಾಡ್ಕೋ, ನನ್ನ ಕುಟುಂಬನ ಉಪಯೋಗ ಮಾಡ್ಕೋ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಹೆಮೀಯನು ಪ್ರಾರ್ಥನೆ ಮಾಡಿದ, ನೆಹೆಮೀಯನು ಉಪವಾಸದ ಪ್ರಾರ್ಥನೆ ಮಾಡಿದ. ನೆಹೆಮೀಯನಿಗೆ ಒಂದು ಕಣ್ಣೀರು ಬಿಟ್ಟ, ದೇವರೇ ನನ್ನ ಸಭೆ, ನನ್ನ ಗೋಡೆ, ನಾನು ಆರಾಧಿಸುವ ಜಾಗ, ನನ್ನ ಒಂದು ಹಿರಿಯರ ಒಂದು ಜಾಗ ಆ ಗೋಡೆ ಬಿದ್ದು ಹೋಗಿದೆಯಂತೇಳಿ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನಕ್ಕೆ ಆ ನೋವು ದುಃಖ ಇದೆ, ನನ್ನ ಸಭೆ ಕೆಲಸ ನಿಂತು ಹೋಗಿದೆ, ಆ ಸಭೆ ಕೆಲಸ ಪ್ರಾರಂಭ ಮತ್ತೆ ಮಾಡಬೇಕು, ಬೇಗ ಫಿನಿಶ್ ಆಗಬೇಕು. ಆ ಸಭೆ ಒಳಗಡೆ ನಾನು, ನನ್ನ ಕುಟುಂಬದವರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು ನಶಿಸಿ ಹೋಗುವಂತ ಎಷ್ಟೋ ಜನ ಇನ್ನೂ ಇದ್ದಾರೆ. ಈ ಗುಂಪಿಗೆ ಸೇರಿದವರು, ರಕ್ಷಿಸಲ್ಪಡದವರು ಎಷ್ಟೋ ಜನ ಈ ಸುತ್ತಮುತ್ತಲ ಊರಲ್ಲಿದ್ದಾರೆ. ಅವರ ಎಲ್ಲರಿಗಾಗಿ ಆ ಜಾಗವನ್ನು ಸಿದ್ಧ ಮಾಡಲ್ಪಡಬೇಕು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಈ ಸಮಯದಲ್ಲಿ ಪರಲೋಕದಿಂದ ಸಹಾಯ ಇಳಿದು ಬರಲಿ. ಅವರು ನೆಹೆಮೀಯನಿಗೆ ದೇವರು ನಂಬದಿರಂತ ವ್ಯಕ್ತಿ ಮುಖಾಂತರ ದೇವರು ಸಹಾಯ ಮಾಡಿದ್ರು.
ಹಲ್ಲೆಲೂಯ. ಒಂದು ವೇಳೆ ಈ ದಿನ ನೀನು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪಕ್ಕದ ಮನೆಯವರು ನಿನ್ನ ಜೊತೆ ಮಾತಾಡಬಹುದು, ಅಥವಾ ನಿಮ್ಮ ಎದುರು ಮನೆಯವರು ಮಾತಾಡಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಮಾತಾಡಬಹುದು, ನಿಮ್ಮ ಬಂಧುಗಳಲ್ಲೇ ಮಾತಾಡಬಹುದು, ಅಥವಾ ದೇವರು ನಿನ್ನ ಜೊತೆನೆ ಮಾತಾಡಬಹುದು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಪರಿಶುದ್ಧಾತ್ಮ ದೇವ, ಸ್ತೋತ್ರ ಸ್ತೋತ್ರ ಕರ್ತನೆ. ಹೃದಯಗಳನ್ನು ಪರಿಶೋಧಿಸುವ ದೇವರು, ನಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದಾರೆ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಘನತೆಯನ್ನು ಸಲ್ಲಿಸುವೆ ಕರ್ತನಾದ ಯೇಸು ಕ್ರಿಸ್ತನ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಈ ಸಮಯದಲ್ಲಿ ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆದು ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಯಾಗದಿ ನಿನ್ನ ರಕ್ತವ ಸುರಿಸಿದೆ, ಆ ಶಿಲುಬೆಯ ಯಾಗದಿ ನಿನ್ನ ರಕ್ತವ ಸುರಿಸಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ಆ ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ನಿತ್ಯವ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆವು. ನಿತ್ಯವ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆವು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಜೀವಿತದೇ ಸದಾ ನಿನ್ನನ್ನು ಸ್ಮರಿಸುವೆನು. ನನ್ನ ಜೀವಿತದೇ ಸದಾ ನಿನ್ನನ್ನು ಸ್ಮರಿಸುವೆನು. ನಿನ್ನ ಆತ್ಮವಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನಿಂದು. ನಿನ್ನ ಆತ್ಮವಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನಿಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ತೀರಲು ಯಾತ್ರೆ ನಿನ್ನ ಬಳಿ ನಾ ಬರುವೆನು. ತೀರಲು ಯಾತ್ರೆ ನಿನ್ನ ಬಳಿ ನಾ ಬರುವೆನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯ
ನಿತ್ಯವೂ ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಎಲ್ಲಸರೇ ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ హల్లెలూయా స్తుతి మహిమా దేవునికి చెదము. హల్లెలూయా స్తుతి మహిమా దేవునికి చెదము. హల్లెలూయా హల్లెలూయా అధిపతి అయిన ఆ దేవుని స్తుతించదము. సైన్యములకు అధిపతి అయిన ఆ దేవుని స్తుతించదము. అలసంద్రములను దాటించిన ఆ యెహోవాని స్తుతించదము. అలసంద్రములను దాటించిన ఆ యెహోవాని స్తుతించదము. హల్లెలూయా స్తుతి మహిమా ఎల్లప్పుడూ దేవునికి చెదము. హల్లెలూయా స్తుతి మహిమా ఎల్లప్పుడూ దేవునికి చెదము. హల్లెలూయా 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 హల్లెలూయా. ఆకాశము నుండి నన్ను పంపిన దేవుని స్తుతించదము. ఆకాశము నుండి మన్నను పంపిన దేవుని స్తుతించదము. బండ నుండి మధుర జలములు పంపిన ఆ దేవుని స్తుతించదము. బండ నుండి మధుర జలములు పంపిన ఆ దేవుని స్తుతించదము. హల్లెలూయా స్తుతి మహిమా ఎల్లప్పుడూ దేవునికి చెదము. హల్లెలూయా స్తుతి మహిమా ఎల్లప్పుడూ దేవునికి చెదము. హల్లెలూయా 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 ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಮ್ಮೆಲ್ಲ ಕೈಗಳೆತ್ತಿ ಪ್ರಾರ್ಥಿಸೋಣ. ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಉದಯದಲು ಸಂಜಯಲು ಆರಾಧನೆ ಉದಯದಲು ಸಂಜಯಲು ಆರಾಧನೆ
ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ದೇವರಾತ್ಮನೇ ನಿಮಗೆ ಆರಾಧನೆ ದೈವ ಮಗನೇ ನಿಮಗೆ ಆರಾಧನೆ ದೇವರಾತ್ಮನೇ ನಿಮಗೆ ಆರಾಧನೆ ದೈವ ಮಗನೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿನಗೆ ಆರಾಧನೆ ದೇವಾದಿ ದೇವರೇ ನಿನಗೆ ಆರಾಧನೆ ಅಪ್ಪ ತಂದೆಯೇ ನಿನಗೆ ಆರಾಧನೆ ದೇವಾದಿ ದೇವರೇ ನಿನಗೆ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಜೀವ ಬಲಿಯೇ ನಿನಗೆ ಆರಾಧನೆ ಜೀವ ಜಲವೇ ನಿಮಗೆ ಆರಾಧನೆ ಜೀವ ಜಲವೇ ನಿನಗೆ ಆರಾಧನೆ ಜೀವ ಜಲವೇ ನಿನಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೇಘಸಯ್ಯನೇ ನಿಮಗೆ ಆರಾಧನೆ ಮೇಘ ಸ್ತಂಭವೇ ನಿಮಗೆ ಆರಾಧನೆ ಮೇಘಸಯ್ಯನೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಪರತ್ಪರನೇ ನಿಮಗೆ ಆರಾಧನೆ ಸರ್ವಶಕ್ತನೇ ನಿಮಗೆ ಆರಾಧನೆ ಪರತ್ಪರನೇ ನಿಮಗೆ ಆರಾಧನೆ ಸರ್ವಶಕ್ತನೇ ನಿನಗೆ ಆರಾಧನೆ ಯಹೂದ ಸಿಂಹವೇ ನಿನಗೆ ಆರಾಧನೆ ಅಲ್ಲೋಕ ನಿವಾಸಿಯೇ ನಿನಗೆ ಆರಾಧನೆ ಯಹೂದ ಸಿಂಹವೇ ನಿಮಗೆ ಆರಾಧನೆ ಅಲ್ಲೋಕ ನಿವಾಸಿಯೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪಾರಗೆ ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪಾರಗೆ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಆಮೆನ್ ಹಲ್ಲೆಲೂಯಾ Hallelujah. ಪ್ರೈಸ್ ದಿ ಲಾರ್ಡ್ Praise the Lord. ಯಾಕೆ ನಾವು ಆರಾಧನೆಗೆ ಸ್ವಲ್ಪ ಹೋಗ್ತಾ ಇದೀವಿ ಅಂದ್ರೆ ಪ್ರಾರಂಭದಲ್ಲಿ ಸುಮಾರು ಜನ ಆರಾಧನೆಗೆ ಬಂದಿಲ್ಲ. ಆರಾಧನೆಯಲ್ಲಿ ದೊಡ್ಡ ಆಶೀರ್ವಾದ ಇದೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ನನ್ನ ಆಸೆ ಅಂದ್ರೆ ಇಲ್ಲಿ ಬರುವಂತವ್ರು ಯಾರು ಆಶೀರ್ವಾದ ಕಳ್ಕೋಬಾರದು, ಆಶೀರ್ವಾದಕ್ಕೆ ಕೊರತೆ ಇರಬಾರದು. ಆತ್ಮದಲ್ಲಿ ಆಶೀರ್ವಾದ ಪಡಲ್ಪಟ್ಟಂತವ್ರು ಧನ್ಯರು. ಆಮೆನ್ ಆಮೆನ್. ಆರಾಧನೆ ಮಾಡೋದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಆರಾಧನೆ ದೇವರಿಗೆ ಆಹಾರವಾಗಿದೆ. ಹಲ್ಲೆಲೂಯಾ. ದೇವ ನಮ್ಮ ಗೆಸ್ಟ್ಗಳಿಗೆ ಅಥವಾ ನಮ್ಮ ಮನೆಗೆ ಯಾರನ್ನ ಬಂದರೆ ಒಂದು ಒಳ್ಳೆ ಊಟವನ್ನು ಸಿದ್ಧ ಮಾಡಿರ್ತೀವಿ. ನಮಗಿಷ್ಟವಾದ ಊಟನೋ ಅವ್ರಿಗಿಷ್ಟವಾದ ಊಟನೋ ಆದರೆ ಅವ್ರು ತೃಪ್ತಿ ಆಗಬೇಕು. ಹಾಗಾದ್ರೆ ದೇವರು ಇಷ್ಟಪಡುವಂತಹ ತುಂಬ ತೃಪ್ತಿ ಪಡುವಂಥ ವಿಚಾರ ಯಾವುದಂದ್ರೆ ನಾವು ಆರಾಧಿಸುವಂಥದ್ದು. ಆಮೆನ್. ಅದಕ್ಕೆ ದೇವರು ಹೇಳ್ತಾರೆ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನ ಆರಾಧಿಸಬೇಕಂತೇಳಿ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ಟೈಮ್ ನೋಡೋ ಸಮಯ ಅಲ್ಲ. ಆಮೆನ್. ದೇವರು ನೋಡುವಂಥ ಸಮಯ. ನೀನು ವಾಚ್ ನೋಡಿದ್ರು ನೋಡಿಲ್ಲ ಅಂದ್ರೆ ಅದು ಪಾಡ್ಗೆ ಅದು ಓಡ್ತಾ ಇರ್ತದೆ. ಒಂದೊಂದು ಗಂಟೆ ಹೋಗ್ತಾ ಇದ್ರೆ ಒಂದು ದೇವರು ಬರೋ ಟೈಮ್ ಹತ್ರ ಬರ್ತಾ ಇದೆ ಅಂತ ಅರ್ಥ ಇಲ್ಲ. ನೀನು ನಿನ್ನ ಲೈಫಲ್ಲಿ ಒಂದು ಟೈಮ್ ಹೋಗ್ತಾ ಇದೆ ಅಂತ ಅರ್ಥ.
ಒಂದು ದಿನನೋ 1 ಅವರ್ ಹೋಗಿ ಮರಣಕ್ಕೆ ಹತ್ತಿರವಾಗ್ತಾ ಇದೀವಿ ಅಂತ. ಆದರೆ ಈ ಸಮಯ ಇದೆಯಲ್ಲ, ಮರಣವನ್ನ ಗೆದ್ದಂತಹ ಯೇಸು ಕ್ರಿಸ್ತನ ಆರಾಧಿಸುವಂಥದ್ದು ನಮಗೆ ಮರಣವನ್ನ ಗೆಲ್ಲೋದಕ್ಕೆ ಸಹಾಯ ಮಾಡುವಂಥದ್ದಾಗಿರ್ತದೆ. ಎಲ್ಲವನ್ನ ಜಯಿಸುವ ಶಕ್ತಿ ಆ ಪುನರ್ಸ್ಥಾನ ಹೊಂದಿದಂತ ಯೇಸು ಕ್ರಿಸ್ತನಲ್ಲಿ ನಮಗೆಲ್ಲ ಸಿಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಆತನನ್ನು ಆಶ್ರಯಿಸ್ಕೋಬೇಕು. ಹಲ್ಲೆಲೂಯಾ. ಕೋಳಿ ಮರಿಗಳು ಕೋಳಿಯ ಆ ರೆಕ್ಕೆ ಕೆಳಗಡೆ ಇರೋವರೆಗೂ ಸೇಫ್ಟಿ ಆಗಿರ್ತದೆ. ಆಮೇನ್. ಒಂದು ವೇಳೆ ಕೋಳಿ ಮರಿಗಳು ಏನಾದ್ರು ಒಂದು ಮರಿ ಬಂದು, ಅಮ್ಮ ನಿಂದೇನು, ನಾನು ಬಲಿಶಾಲಿ, ನೋಡಿ ಆಚೆ ಕಡೆ ಹೋಗಿ ತಿನ್ಕೊಂಬರ್ತೀನಿ ಅಂತ ಆಚೆ ಕಡೆ ಹೋದ್ರೆ ಮೇಲೆ ಹದ್ದು ಬಂದು ಎತ್ಕೊಂಡು ಹೋಗ್ಬಿಡುತ್ತೆ. ಆ ಕೋಳಿ ಹುಂಜ ಬಲ ಎಷ್ಟಿರ್ತದೆ, ಕೋಳಿ ಮರಿ ಅದು ಶಕ್ತಿ ಬಲ ಎಷ್ಟಿರ್ತದೆ, ಸ್ವಲ್ಪನೇ ಅಲ್ವಾ. ತಾಯಿಗೆ ಗೊತ್ತು ಇದಕ್ಕೆ ಶಕ್ತಿ ಇಲ್ಲ ಅಂತ. ಆಮೆನ್, ಪ್ರೈಸ್ ದಿ ಲಾರ್ಡ್. ಆತನ ಪರಾತ್ಪರನ ನೆರಳಲ್ಲಿ, ಆತನ ಆಶ್ರಯದಲ್ಲಿ ನಾವು ನಿಂತಿರೋದು ಯಾವಾಗಲೂ ಸೇಫೆಸ್ಟ್ ಜಾಗ ಲೋಕದಲ್ಲಿ ಇನ್ಯಾವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅನೇಕ ಜನ ಹೇಳ್ಬೋದು, ನಾನು ಅಭಿಷೇಕ ಹೊಂದ್ಕೊಂಡಿದ್ದೀನಿ ಮತ್ತು ನನಗೆ ದೇವದೂತರು ಕೂಡ ನಮಗೆ ಕೊಟ್ಟಿದ್ದಾರೆ ಅಂತೇಳಿ. 100% ಅಭಿಷೇಕನೂ ಇದೆ, ದೇವದೂತರೂ ಇದ್ದಾರೆ. ಆ ದೇವದೂತರೆಲ್ಲ ನಮಗೆ ಕೆಲಸ ಮಾಡೋಕ್ಕೆ ದೇವರು ಅಪಾಯಿಂಟ್ಮೆಂಟ್ ಮಾಡಿದ್ದು. ಆಮೆನ್. ಆದರೆ ಈ ಆರಾಧನೆ ಸಮಯದಲ್ಲಿ ನಿನ್ನ ಆರಾಧನೆ ಬಿಟ್ಟು ನೀನು ಬೀದಿ ತಿರುಗ್ತಾ ನಿನ್ನ ಕೆಲಸಕ್ಕೆ ಹೋದ್ರೆ ದೇವದೂತರು ನಿನ್ನ ಜೊತೆಲಿ ಇರ್ತಾರೆ ಅನ್ಕೊಂಡಿದ್ಯಾ? ಹಲ್ಲೆಲೂಯಾ, ಇಲ್ವೇ ಇಲ್ಲ. ದೇವದೂತರು ಸಭೆಗೆ ಬಂದ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಕಾರಣ ಏನಂದ್ರೆ ಸಭೆಯ ಒಳಗಡೆ ದೇವರು ವಾಸ ಮಾಡುವಾಗ, ದೇವದೂತರೆಲ್ಲ ಅಲ್ಲಿ ಬಂದಿರಬೇಕು. ಆಮೆನ್. ಎಲ್ಲಿಬ್ಬರು ಸೇರ್ತಾರೋ ಅಲ್ಲಿ ಯಾರು ಬರ್ತೀರಿ ಅಂತ ಹೇಳಿದ್ದಾರೆ. ಏಸಪ್ಪ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ. ಅವ್ರು ಬಂದಿದ್ದಾರಾ ಇಲ್ವಾ? ಇದ್ದಾರೆ ಆಲ್ರೆಡಿ. ಆಮೆನ್. ಅವರೇ ಬಂದಿರ್ಬೇಕಾದ್ರೆ ಅವರು ಕಳಿಸಲ್ಪಟ್ಟ ದೇವದೂತರು ಅಲ್ಲೆಲ್ಲಿ ನಮ್ಮ ಜೊತೆಲಿ ಅಲ್ದಾಡ್ಕೊಂಡಿರ್ತಾರ? ಎಲ್ಲಿ ಬಂದಿರ್ತಾರೆ? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾರಂದ್ರೆ ಆ ಅಧಿಕಾರಿಗೆ ಸಂಬಂಧ, ಅಧಿಕಾರಿ ಪ್ರೈಮ್ ಮಿನಿಸ್ಟರ್ ಬರ್ತಾರಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಎಲ್ಲ ಮಿಲಿಟರಿ ಅಥವಾ ಝಡ್ ಸೆಕ್ಯೂರಿಟಿ ಆಗಿರ್ಬೋದು, ಪೊಲೀಸ್ ಇರ್ಬೋದು, ಹೈಯರ್ ಆಫೀಸರ್ಸ್, ಅವರೆಲ್ಲರೂ ಅಲ್ಲಿ ಬಂದಿರ್ಬೇಕು. ಆ ಟೈಮಲ್ಲಿ ಸ್ಟೇಷನಲ್ಲಿ ಯಾವುದೋ ಗಲಾಟೆ ಆದ್ರೂ ತಗೊಳಲ್ಲ ಕೇಸು. ಯಾಕೆ ಹೇಳಿ? ಬಂದೋಬಸ್ತ್ ಹಾಕಿದಾರಪ್ಪ. ಯಾರು ಬರ್ತಾರೆ? ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ, ಅದರಿಂದ ನಿನ್ನ ಕೇಸ್ ನಾಳೆ ನೋಡ್ತೀನಿ ಅಂತಾರೆ. ಯಾರು ಇರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಮಗೆ ಕೊಡಲ್ಪಟ್ಟಂತಹ ದೇವದೂತರು ಯಾಕಡೋ ನಾವು ತೋಟದಲ್ಲೋ ಇನ್ನೊಂದು ಜಾಗದಲ್ಲಿ ಕೆಲಸಕ್ಕೆ ಏನೋ ಹೋಗ್ತಾ ಇದ್ರೆ ಅಲ್ಲಿ ಬಂದಿರ್ತಾರೆ. ಈಗ ಎಲ್ಲಿರ್ತಾರೆ ಅವರು? ಸಭೆಯಲ್ಲಿರ್ತಾರೆ. ಯಾಕೆ? ಸರ್ವಶಕ್ತನು ಆರಾಧನೆ ಮಾಡೋ ಜಾಗದಲ್ಲಿ ಸರ್ವಶಕ್ತನು ಬಂದಿರ್ತಾನೆ. ಆಮೆನ್. ಆತನ ಆಶ್ರಯದಲ್ಲಿರಬೇಕು. ನಿಮ್ಮ ಜೊತೆಯಲ್ಲಿ ಬಂದಂತ ದೇವದೂತರುಗಳೆಲ್ಲ ಇಲ್ಲೇ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀನು ಯಾವಾಗೆಲ್ಲ ಸೇರಿ ದೇವರನ್ನ ಆರಾಧಿಸ್ತೀರೋ ಅವಾಗ ದೇವರು ಬಂದಾಗ ದೇವದೂತರು ತುಂಬಾ ಖುಷಿ ಆಗುತ್ತೆ. ದೇವರೇ ಎಂತವ್ರ ಹತ್ರ ಕಳಿಸ್ದಪ್ಪ, ಇದ್ರ ಮುಖಾಂತರ ಏನಾಯ್ತು, ನಾನ್ ನಿನ್ನ ನೋಡೋದಕ್ಕೆ ದೇವದೂತರು ಖುಷಿ ಪಡ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ, ಬೈಬಲ್ ಓದುವಾಗ, ಆರಾಧನೆ ಮಾಡುವಾಗ ಅವ್ರು ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ದೇವದೂತರು ಕರೆದಾಗ ದೇವ್ರು ಬರ್ತಾನೆ ಇಲ್ವೋ, ನೀವು ನಾವು ಕರೆದಾಗ ಬಂದೇ ಬರ್ತಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವದೂತರಿಗೆ ಒಂದೇ ಸಂತೋಷ ಗೊತ್ತಾ? ನಾನು ಕರೆದಾಗ ಬರ್ತಾರೆ. ದೇವದೂತರು ಕರೆದ್ರೆ ದೇವ್ರು ಹೇಳ್ತಾರೆ, ಹೋಗಿ ಡ್ಯೂಟಿ ಮಾಡೋಗು ಅಂತ ಹೇಳ್ತಾರೆ. ಬಟ್ ನೀವು ಕರೆದ್ರೆ ಎಸ್ಎಫ್ನೇ ಬರ್ತಾರೆ. ಹಲ್ಲೆಲೂಯಾ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య,
ನನ್ನ ಆಧಾರವು ನೀನೇ ಐಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ನಿನ್ನೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಎಲ್ಲ ಸರಳೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದ ನನ್ನ ಕಣ್ಣೀರಿನ ಸಮಯದಲ್ಲೂ ನಡೆಸುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. Praise the Lord. Praise the Lord. Praise the Lord. Hallelujah. ಇಲ್ಲೊಬ್ಬ ಸಹೋದರಿ ಕುರಿತಾಗಿ ದೇವರು ಮಾತಾಡ್ತಿದ್ದಾರೆ. ನಿನಗೆ ಗೊತ್ತಾ, ನೀನು ತುಂಬ ದಿವಸ ಬದುಕಲ್ಲ ಅಂತ. ಅದು ದುಃಖದ ವಿಷಯ. ಇನ್ನು ಚಿಕ್ಕ ವಯಸ್ಸು, ಕೆಲವು ಚಟಗಳಿಂದ ನಿನ್ನ ಒಂಟಿ ಜೀವನ ನಿನ್ನನ್ನು ಪಾಪದಲ್ಲಿ ನಡೆಸಿದ ನಿಮಿತ್ತವಾಗಿ ನಿನ್ನ ಜೀವಿತವನ್ನು ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ಕರ್ತನು ನಿಮಗೆ ಎಚ್ಚರಿಸ್ತಾ ಇದ್ದಾನೆ. ನಿನ್ನ ದುಃಖ ಪಡಿಸೋಕ್ಕಲ್ಲ, ನಿನ್ನ ಅನಾಥಳ ಕಾಣಿಸ್ತಾ ಇದೆಯಾ, ಜನಗಳ ಕಣ್ಣಿಗೆ ಕಾಣಿಸ್ತಾ ಇದೆಯಾ, ನಿನ್ನ ಒಂಟಿಯಾಗಿ ಬಾಧೆ ಪಡ್ತಾ ಇದೆಯಾ, ಕೆಲವು ಅಭ್ಯಾಸಗಳಿಂದ ನಿನ್ನ ಪ್ರಾಣ ಹೋಗುವಂಥ ಸಂದರ್ಭ ಬರ್ತಾ ಇದೆ. ಕರ್ತನು ಪ್ರೀತಿಯಿಂದ ಹೇಳ್ತಿದ್ದಾನೆ, ನಿನಗೆ ಎಚ್ಚರಿಸ್ತಿದ್ದಾನೆ. ನೀನು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿದೆ ಆದರೆ, ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದೆ ಆದರೆ, ಅನೇಕರಿಗೆ ಆಶೀರ್ವಾದಕರವಾಗಿ ನಿನ್ನನ್ನು ಉಪಯೋಗ ಮಾಡುತ್ತಾನೆ. ನಿನ್ನ ಮುಖಾಂತರ ಅನೇಕ ಜನ ರಕ್ಷಿಸಲ್ಪಡ್ತಾರಂತೇಳಿ ದೇವರಿಗೂ ಗೊತ್ತು, ಸೈತಾನನಿಗೂ ಗೊತ್ತು. ಆದರೆ ನಿನ್ನ ಜೀವಿತವನ್ನು ಮುಗಿಸ್ಬಿಟ್ರೆ ನಿನ್ನ ಮುಖಾಂತರ ಎಷ್ಟೋ ಜನ ರಕ್ಷಣೆ ಹೊಂದಕ್ಕೆ ನಿಲ್ಲುತ್ತೆ ಅಂತೇಳಿ ನಿನ್ನನ್ನು ನಷ್ಟಪಡಿಸಿ ನಿನ್ನ ಮುಖಾಂತರ
ಆತ್ಮಗಳನ್ನ ನಷ್ಟಪಡಿಸೋದಕ್ಕೆ ಸೈತನ್ ಪ್ಲಾನ್ ಮಾಡ್ತಾ ಇದ್ದಾನೆ. ನಿನ್ನ ಮನಸ್ಸನ್ನು ಸಂಚಲ ಪಡಿಸ್ತಿದ್ದಾನೆ. ಒಂದೊಂದು ರಾತ್ರಿ ಬಂದಾಗಲೂ ಸಹ ನೀನು ಭಯ ಬೀಳ್ತೀಯ, ಯಾಕೆ ರಾತ್ರಿ ಬರ್ತದೆ ಅಂತೇಳಿ. ನಿನ್ನ ಮನೆಯಲ್ಲಿ ಅದು ಸ್ವಂತ ಮನೆನೋ ಬಾಡಿಗೆ ಮನೆನೋ ಯಾವ ಮನೆ ಆಗಿದ್ರು ಸಹ ನಿನ್ನ ಸ್ನೇಹಿತರು ಅವರು ಇವರು ಮಾತಾಡೋವರೆಗೂ ಚೆನ್ನಾಗೇ ಇರ್ತೀಯ. ಆದರೆ ಮನೆಗೆ ಹೋದಾಗ ಒಂಟಿತನ ಕಾಡ್ತಾ ಇದೆ, ಪ್ರಶ್ನೆ ಮೇಲೆ ಪ್ರಶ್ನೆ, ಅವರೆಲ್ಲರೂ ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ? ನನ್ನ ಕುಟುಂಬದ ಕುರಿತಾಗಿ, ನನ್ನ ಮಕ್ಕಳ ಕುರಿತಾಗಿ ಮುಂದಿನ ಭವಿಷ್ಯತ್ತು ಏನಾಗುತ್ತೆ, ಅಥವಾ ನನ್ನ ಕೈ ಯಾರು ಹಿಡಿತಾರೆ, ನನಗೆ ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತೀಯ. ನಿನ್ನ ಜೀವಿತದಲ್ಲಿ ಬಂದು ಹೋಗುವಂಥ ಪ್ರತಿಯೊಬ್ಬರೂ ನಿನಗೆ ಮೋಸ ಮಾಡುವವರೇ ಹೊರತು ಕೊನೆಯವರೆಗೆ ನಿಲ್ಲುವವರು ಯಾರು ಇರಲ್ಲ. ನಿನಗೆ ಜೊತೆ ನಿಲ್ಲೋದಕ್ಕೆ ಒಬ್ಬರು ಮಾತ್ರ, ಸರ್ವಶಕ್ತನ ದೇವರೇ ನಿನ್ನ ಜೊತೆ ಬರ್ತಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನೋಡೋದಕ್ಕೆ ಎಲ್ರಿಗೂ ನಗಿಯಕ್ಕೆ ಬಂದಿಲ್ಲದ್ರೂ ನಗಿತಾನೇ ಇದೆಯಾ, ಒಳಗಡೆ ದುಃಖ ನೋವಿದೆ, ಈಚೆ ಕಡೆ ನಗೀತೀಯ. ಆದರೆ ದುಃಖ ಒಡ್ಕೊಂಡು ಬರ್ತಾ ಇದೆ. ದೇವ್ರು ಹೇಳ್ತಾನೆ, ಮಗಳೇ ನೀನು ದುಃಖ ಪಡಿಸ್ಬೇಕು ಅಥವಾ ಎಲ್ಲರ ಮುಂದೆ ಹೇಳಬೇಕು ಅನ್ನೋ ಉದ್ದೇಶ ಅಲ್ಲ, ನೀನು ಬದುಕಿ ಅನೇಕರ ಆಶ್ರದ ಇರಬೇಕು ಅಂತೇಳಿ ದೇವರ ಉದ್ದೇಶವಾಗಿದೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸಮಯದಲ್ಲಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪರಿಶುದ್ಧಾತ್ಮ ದೇವ, ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ. ಈ ದಿನಕ್ಕಾಗಿ, ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಯೇಸುವೇ, ಸಮಯದಲ್ಲಿ ಕರ್ತನೆ, ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕರ್ತನೆ, ಈ ಜಾಗದಲ್ಲಿ ಈ ಮೂಲೆಯಲ್ಲಿ ಒಬ್ಬ ಸಹೋದರಿಗಾಗಿ ನೀನು ಮಾತಾಡಿದ್ರಿ. ಯೇಸುವೇ, ಸಮಯದಲ್ಲಿ ಕರ್ತನೆ, ಆ ಮಗಳು ಬಂಧುಗಳ ಮಧ್ಯದಲ್ಲಿ ಸಹ ಜನಗಳ ಮಧ್ಯದಲ್ಲಿ ನಿಲ್ಲಕ್ಕಾಗದೆ ತನಗಿಷ್ಟಪಡೋರ ಜೊತೆಲ್ಲ ಮಾತ್ರ ಓಡಾಡೋಂಥರಾಗಿದ್ದಾರೆ. ಆದರೆ ಕರ್ತನೆ ಹೇಳ್ತಾನೆ, ನೀನು ಒಪ್ಪಿಸಿಕೊಟ್ಟಿದ್ದೆ, ಆದರೆ ಯಾವ ಜನ ತಿರಸ್ಕಾರ ಮಾಡಿದ್ರೋ ಅದೇ ಜನಗಳ ಮುಂದುಗಡೆ ನಿನ್ನನ್ನು ಆಶೀರ್ವಾದಕರವಾಗಿ ನಾನು ಇಡುತ್ತೇನೆ ಅಂತೇಳಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಪರಿಶುದ್ಧಾತ್ಮ ದೇವ, ಈ ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಈಗೋ ಈ ಸಮಯದಲ್ಲಿ ಕರ್ತನೆ, ಬೆಳಗಿಂದ ಇಲ್ಲಿವರೆಗೂ ನೀನು ನಡೆಸ್ಕೊಂಡ್ಬಂದ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ನಿಮ್ಮ ಸೇವಕರನ್ನು ಕಳಿಸಿ ಕರ್ತನೆ ಅಪ್ಪ, ಸೇವೆ ಕುರಿತಾಗಿ ನೀವು ಮಾತಾಡಿ, ಸಭೆ ಕುರಿತಾಗಿ ಮಾತಾಡಿ, ನೀವು ಬಲಪಡಿಸಿದ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ನಾವು ಯಾರು ಊಹೆ ಮಾಡಲಿಲ್ಲ, ಆದರೆ ನೀವು ಅವರನ್ನು ಬಳಸ್ಕೊಂಡ ರೀತಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಅಷ್ಟು ಮಾತ್ರವಲ್ಲ, ಈಗ ಈ ದಿನದಿಂದ ಬಂದಂಥ ಸೇವಕರ ಕುಟುಂಬದಲ್ಲೂ ಆ ಒಂದು ಸೇವೆಯಲ್ಲೂ ಸಹ ಇನ್ನೊಂದು ಲೆವೆಲ್ ಅನ್ನು ದೇವರು ತೆಗೆದುಕೊಂಡು ಹೋಗ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪಸ್ರಯ್ಯ, ನಿಮ್ಮ ಕುಟುಂಬದಲ್ಲೂ ಸಹ, ನಿಮ್ಮ ಒಂದು ಸೇವೆಯಲ್ಲೂ ಸಹ ಇನ್ನೊಂದು ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗ್ತಿರುತ್ತಿದ್ದಾರೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪರಿಶುದ್ಧಾತ್ಮ ದೇವ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಮೈಟಿ ಗಾಡ್. ಯೇಸುವೇ, ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ಕರ್ತನೆ. ಎಷ್ಟು ಜನ ಆಶೀರ್ವಾದಕ್ಕೆ ನೀವು ಇವರನ್ನು ಉಪಯೋಗ ಮಾಡಿಕೊಂಡಿದ್ದೀರಾ. ಎಷ್ಟೋ ಜನರ ಕತ್ತಲಿರುವಂಥ ಜನಗಳ ಮಧ್ಯದಲ್ಲಿ ಸತ್ಯವೇದನೆ ಎತ್ಕೊಂಡು ಹೋಗೋದಕ್ಕೂ ಕಳಿಸೋದಕ್ಕೆ ಇವರನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಾವು ಮಾತ್ರ ಅಲ್ಲ, ಈಗ ನಮ್ಮ ಸಭೆಯಲ್ಲೂ ಸಹ ಈ ಸೇವೆಯಲ್ಲಿ ಪಾಲ್ಗೊಂಡು ಈ ಟೀಮಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಈ ಸಂಸ್ಥೆಗಾಗಿ ಪ್ರಾರ್ಥನೆ ಮಾಡ್ತೇವೆ. ಧಾರಾಳವಾಗಿ ಕೊಡುವಂಥವರು, ಧಾರಾಳವಾಗಿ ಕೆಲಸ ಮಾಡುವಂಥವರು, ಧಾರಾಳವಾಗಿ ನಿನ್ನ ವಾಕ್ಯವನ್ನು ಎತ್ತಿ ಹೋಗಿ ಕೊಡುವಂಥ ಎಲ್ಲರಲ್ಲೂ ಕರ್ತನೆ ವಿಶೇಷವಾದ ರಕ್ಷಣೆ ಇರಲಿ ಸ್ವಾಮಿ. ಕೆಡುಕನ ಕೈಗೆ ಸಿಗದ ಹಾಗೆ ಕಾಪಾಡಿ ಸ್ವಾಮಿ. ಇನ್ನೆಲ್ಲ ಬಲಹೀನತೆಗಳು, ಕೊರತೆಗಳಿದೆಯೋ ಅವೆಲ್ಲವೂ ನಿಮ್ಮ ಐಶ್ವರ್ಯ ತಕ್ಕ ಹಾಗೆ ನೀಗಲ್ಪಡಲಿ ಸ್ವಾಮಿ. ಕರ್ತನೆ, ಕೊಡೋದು ಮಾತ್ರ ಅಲ್ಲ, ಇವರು ಮಕ್ಕವನ್ನು ನೋಡಿ ಮಾತಾಡುವಾಗಲೂ ಸಹ ಹೃದಯಗಳ ಬಾಗಿಲು ತೆರೆಯಲ್ಪಡಲಿ ಸ್ವಾಮಿ. ಸುವಾರ್ತೆಗೆ ಅದಕ್ಕಾಗಿ ಸ್ತೋತ್ರ. ತಂದೆ ದೇವರೇ, ಕೇಳಿದಂಥ ನಾವೆಲ್ಲರೂ ಬಲಗೊಂಡು ನಿಮ್ಮ ನಾಮ ಪಡೆದ ಸಹಾಯ ಮಾಡಿ. ತಂದೆ ದೇವ, ಕೊಟ್ಟಂಥ ಕಾಣಿಕೆ ಭಾಗಗಳಿಗಾಗಿ ಸ್ತೋತ್ರ. ಅದು ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಜಾಗದಲ್ಲಿ ಈ ಕಾಣಿಕೆ ಭಾಗದಲ್ಲಿ ಕೊಟ್ಟಂಥ ಕಾಣಿಕೆಗಳಾಗಲಿ, ನಿಮ್ಮ ಸೇವಕರಿಗೆ ಕೊಟ್ಟಂಥ ಕಾಣಿಕೆ ಭಾಗವಾಗಲಿ, ಅವೆಲ್ಲವೂ ಸಹ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಪ್ರೀತಿಯಿಂದ ಕೊಡಲ್ಪಟ್ಟಂಥವರ ಮೇಲೆ ನನ್ನ ದಯೆ ಹೆಚ್ಚಾಗಿರುತ್ತದೆ ಹೇಳಿದಿರ್ತೀವ್ರಿ ಸ್ವಾಮಿ.
ಈ ವಾರವೆಲ್ಲ ಕಷ್ಟಪಟ್ಟು ಕಲ್ಲೊಡೆದು ಮಣ್ಣೊತ್ತಿ ಕಳೆ ಕಿತ್ತಿ ಬಿಸಿಲಲ್ಲಿ ಬೆಂದು ತನ್ನ ಹೊಟ್ಟೆಗೆ ಊಟ ಮಾಡಿಕೊಳ್ಳದೆ, ತನ್ನಗಾಗಿ ಎಲ್ಲ ಬಳಸ್ಕೊಳ್ಳದೆ, ನಿನಗಾಗಿ ಆ ವಾಕ್ಯಾನುಸಾರವಾಗಿ ನಿಮ್ಮ ನಾಮ ಮಹಿಮೆಗಾಗಿ ಸೇವೆಗಾಗಿ ಕೊಡಲ್ಪಟ್ಟಂತ ಒಂದೊಂದು ಕೈಗಳನ್ನು, ಒಂದೊಂದು ಕುಟುಂಬಗಳನ್ನು ನಾನು ಆಶೀರ್ವಾದ ಮಾಡ್ತಿದ್ದೇನೆ ಸ್ವಾಮಿ. ಅಂತಹ ಪ್ರೋತ್ಸಾಹ ಮಾಡಿದಂಥ ಕುಟುಂಬಗಳಿಗಾಗಿ ಸ್ತೋತ್ರ. ನಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಂದವರು ಸುಮ್ಮನೆ ಹೋಗದಂತೆ ಆಶೀರ್ವಾದ ಹೊಂದಿಕೊಂಡು ಹೋಗುವ ಹಾಗೆ ಸಹಾಯ ಮಾಡು. ಪರಿಶುದ್ಧಾತ್ಮ ದೇವ ಸ್ತೋತ್ರ. ಇಲ್ಲಿ ಬಂದವರು ಸುಮ್ಮನೆ ಹೋಗದಂತೆ ಒಂದು ದೊಡ್ಡ ಬದಲಾವಣೆಯೊಂದಿಗೆ, ವಾಗ್ದಾನದೊಂದಿಗೆ, ನಿರೀಕ್ಷೆ ನಂಬಿಕೆಯೊಂದಿಗೆ, ವಿಶ್ವಾಸದಿಂದ ಬಿಡುಗಡೆ ಹೊಂದಿದವರಾಗಿ, ಜಯಶೀಲರಾಗಿ, ಸಂತೋಷವುಳ್ಳವರಾಗಿ, ಆರೋಗ್ಯವಂತರಾಗಿ, ಬಿಡುಗಡೆ ಹೊಂದಿದವರಾಗಿ ಹೋಗುವ ಹಾಗೆ ಸಹಾಯ ಮಾಡು. ಎಲ್ಲ ಘನತ ಮಹಿಮೆ ನಿಮ್ಗೆ ಸಲ್ಲಿಸ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಸಲುಬಿಡಿನ ತಂದೆ, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆಸ್ಪತ್ರೆ ನಾಮಕೀರಿಸಲಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನ ಮಾಡಿಕೊಳ್ಳೋದನ್ನು ಮರಿಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್.